ನಮಸ್ಕಾರ ವೀಕ್ಷಕರೇ, ಫಾದರ್ ಮುಲ್ಲರ್ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ದೀಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರವರ್ಗಾಡಿ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅಧಿಕ ರಕ್ತದೊತ್ತಡ ಈ ವಿಚಾರದ ಕುರಿತು ಸಾಕಷ್ಟು ಮಾಹಿತಿಯನ್ನು ಪಡೆಯಲಿಕ್ಕಿದ್ದೇವೆ. ಈ ಮಾಹಿತಿಯನ್ನು ಕೊಡೋದಕ್ಕೆ ನಮಗೆ ಫಾದರ್ ಮುಲ್ಲರ್ ಆಸ್ಪತ್ರೆಯ ನೆಫ್ರಾಲಜಿ ವಿಭಾಗದ ಪ್ರಾಧ್ಯಾಪಕರು ಹಾಗೆಯೇ ಸಲಹೆಗಾರರಾಗಿರುವಂತಹ ಡಾಕ್ಟರ್ ಅಮಿತ್ ವಿ ಎಲ್ ಡಿಸೋಜಾ ಇದ್ದಾರೆ. ಬನ್ನಿವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವೀಕ್ಷಕರೇ, ರಕ್ತದೊತ್ತಡ ಅನ್ನೋದು ಹೆಚ್ಚಾದರೂ ಕೂಡ ನಮಗೆ ತೊಂದರೆನೇ, ಕಡಿಮೆ ಆದರೂ ಕೂಡ ತೊಂದರೆನೇ. ಅದರಲ್ಲೂ ಕೂಡ ಈ ಅಧಿಕ ರಕ್ತದೊತ್ತಡ ಅನ್ನೋದು ಒಂದು ಸೈಲೆಂಟ್ ಕಿಲ್ಲರ್ ಇದ್ದ ಹಾಗೆ. ಇದರ ಪರಿಣಾಮ ಅನ್ನೋದು ನೇರವಾಗಿ ಹೃದಯಕ್ಕೆ ಪರಿಣಾಮವನ್ನು ಬೀರುತ್ತೆ. ಹಾಗಿದ್ರೆ ಏನಿದು ಅಧಿಕ ರಕ್ತದೊತ್ತಡ, ಇದರ ಲಕ್ಷಣಗಳು, ಕಾರಣ, ಪರಿಣಾಮ ಎಲ್ಲವನ್ನ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಯೋಣ. ಡಾಕ್ಟರ್, ಈ ಅಧಿಕ ರಕ್ತದೊತ್ತಡ ಅಂದರೆ ಏನು ಅಂತ? ಮೊದಲನೇದಾಗಿ ರಕ್ತದೊತ್ತಡ ಅಂದರೆ ಏನಂತೇಳಿ ನಾವು ತಿಳ್ಕೊಳ್ಳುವ. ಎಲ್ಲ ವ್ಯಕ್ತಿಯಲ್ಲೂ ರಕ್ತದೊತ್ತಡ ಅಂದರೆ ಬ್ಲಡ್ ಪ್ರೆಷರ್ ಬೇಕೇ ಬೇಕು. ಇದು ರಕ್ತದೊತ್ತಡ ಅಂತ ಹೇಳಿದರೆ ನಮ್ಮ ಹಾರ್ಟ್ ಪಂಪ್ ಮಾಡುವಾಗ ರಕ್ತವು ನಮ್ಮ ಹೃದಯದಿಂದ ರಕ್ತನಾಳಗಳಿಗೆ ಹರಿಯುತ್ತೆ. ಇದು ಈ ಹರಿಯುವಾಗ ಇದರಿಂದ ಒಂದು ಪ್ರೆಷರ್ ಬಂದುಬಿಡುತ್ತೆ. ಹಾರ್ಟ್ ಇದು ಪಂಪಿಂಗಿಂದ ಕೂಡ ಮತ್ತು ರಕ್ತ ಹರಿಯುವಾಗ ಕೂಡ ನಳಗಳಲ್ಲಿ ಒಂದು ಪ್ರೆಷರ್ ಥರ ಬಂದುಬಿಡುತ್ತೆ. ಈ ಒತ್ತಡವನ್ನು, ಈ ಪ್ರೆಷರನ್ನು ನಾವು ರಕ್ತದೊತ್ತಡ ಅಂತ ಹೇಳ್ತೇವೆ. ಹಾಗಂತೇಳಿ ರಕ್ತದೊತ್ತಡ ಹಾಳಲ್ಲ, ಅದು ಬೇಕು, ನಮ್ಮ ನಾರ್ಮಲ್ ಜೀವನಕ್ಕೆ ಬೇಕು. ಏಕಂತ ಹೇಳಿದರೆ ರಕ್ತ ಒಂದು ಹರಿಯುವುದಕ್ಕೆ, ಒಂದು ಹೃದಯದಿಂದ ಕಂಪ್ಲೀಟಾಗಿ ಶರೀರದ ಬೇರೆ ಅಂಗಗಳಿಗೆ ಸಂಚರಿಸಬೇಕಾದ್ರೆ ಈ ಒತ್ತಡ ಅತಿ ಅಗತ್ಯ. ಆದರೆ ಇದು ರಕ್ತದೊತ್ತಡ ಅಧಿಕವಾದಾಗ, ಸಾಮಾನ್ಯವಾಗಿ ಇವಾಗ ನಾವು ಹೇಳೋದು ರಕ್ತದೊತ್ತಡವನ್ನು ನಾವು ಮಾಪಿಸುವಾಗ 2 ಅಂಕೆಗಳು ಬರ್ತವೆ. ಒಂದು ಮೇಲಿನ ಅಂಕೆ, ಒಂದು ಕೆಳಗಿನ ಅಂಕೆ, 2 ಅಂಕೆಗಳು ಬರ್ತವೆ. ಆ ಮೇಲಿನ ಅಂಕೆಗೆ ನಾವು 100 ಸಿಸ್ಟಾಲಿಕ್ ಬ್ಲಡ್ ಪ್ರೆಷರ್ ಅಂತ ಹೇಳ್ತೇವೆ. ಇನ್ನೊಂದಕ್ಕೆ ಕೆಳಗಿನ ಅಂಕೆಗೆ ನಾವು ಡಯಾಸ್ಟಾಲಿಕ್ ಬ್ಲಡ್ ಪ್ರೆಷರ್ ಅಂತ ಹೇಳ್ತೇವೆ. ಈ ಅಂಕೆಯು 140, ಮೇಲಿನ ಅಂಕೆ 140 ಅಥವಾ ಅದಕ್ಕಿಂತ ಮೇಲೆ, ಅಥವಾ ಕೆಳಗಿನ ಅಂಕೆ 90 ಅಥವಾ ಅದಕ್ಕಿಂತ ಮೇಲೆ ಇದ್ದಾಗ ನಾವು ಇದಕ್ಕೆ ಅಧಿಕ ರಕ್ತದೊತ್ತಡ ಅಂತ ಹೇಳ್ತೇವೆ. ಅಥವಾ ಯಾವುದೇ ರಕ್ತದೊತ್ತಡವು ನಮ್ಮ ಶರೀರಕ್ಕೆ ಹಾನಿಯನ್ನುಂಟು ಮಾಡುವುದಕ್ಕೆ ಆದರೆ ಅಂತ ಹೇಳಿದ ಶರೀರದ ಬೇರೆ ಬೇರೆ ಅಂಗಗಳಿಗೆ ಹಾನಿಯನ್ನುಂಟು ಮಾಡುವುದಕ್ಕೆ ಕಾರಣವಾಗುತ್ತದಾದಲ್ಲಿ ಅದಕ್ಕೆ ನಾವು ಅಧಿಕ ರಕ್ತದೊತ್ತಡ ಅಥವಾ ಹೈ ಬ್ಲಡ್ ಪ್ರೆಷರ್ ಅಂತ ಹೇಳ್ತೇವೆ. ಅಥವಾ ಒಂದೇ ಟರ್ಮ್ ಹೇಳುವುದಾದರೆ ಇಂಗ್ಲೀಷಲ್ಲಿ ಹೈಪರ್ ಟೆನ್ಷನ್ ಅಂತ ಹೇಳ್ತೇವೆ ನಾವು. ಓಕೆ, ಈ ಅಧಿಕ ರಕ್ತದೊತ್ತಡ ಬರಲಿಕ್ಕೆ ಏನಾದರೂ ಸ್ಪೆಸಿಫಿಕ್ ಆಗಿರುವಂತಹ ಕಾರಣಗಳು ಆ ಥರ ಏನಾದರೂ ಇದೆ? ಹೌದು, ಕಾರಣಗಳು ಹಲವಾರು. ನಾನು ಈ ಕಾರಣಗಳನ್ನು ಹೇಳುವುದಾದರೆ, ಒಂದು ಮಾರ್ಪಡಿಸುವಂಥದ್ದು ಅಂತ ಹೇಳಿದರೆ ಮಾಡಿಫೈಯೇಬಲ್, ಮತ್ತು ಮಾರ್ಪಡಿಸಲಾಗದಂತಹ ನಾನ್ ಮಾಡಿಫೈಯೇಬಲ್ ಅಂಶಗಳನ್ನಾಗಿ ವಿಭಜಿಸಬಹುದು. ಈಗ ನಾನ್ ಮಾಡಿಫೈಯೇಬಲ್ ಅಂದರೆ ಮಾರ್ಪಡಿಸಲಾಗದಂತಹ ಕಾರಣ, ಒಂದು ವಯಸ್ಸು. ಎಲ್ಲರಿಗೂ ವಯಸ್ಸಾಗುತ್ತೆ. ವಯಸ್ಸಾದಾಗೆ ನಮ್ಮ ರಕ್ತದೊತ್ತಡ ಕೂಡ ಅಧಿಕವಾಗುವ ಸಂಭಾವ್ಯತೆಗಳು ಜಾಸ್ತಿ. ಸೊ ಏಜ್ ಆದಾಗೆ ಎಲ್ಲರಿಗೂ ರಕ್ತದೊತ್ತಡ ಬರುವುದು ಸಾಮಾನ್ಯ, ಚಾನ್ಸಸ್ ಹೆಚ್ಚು. ಅದು ಯಾಕೆ ಅಂತ? ಯಾಕಂತ ಹೇಳಿದರೆ, ನಾವು ವಯಸ್ಸಾದಾಗೆ ನಮ್ಮ ರಕ್ತದ ನಳ್ಳಗಳು ಸ್ವಲ್ಪ ಅದು ರಿಲ್ಯಾಕ್ಸ್ ಆಗೋದು, ಅದು ಕಮ್ಮಿ ಆಗುತ್ತೆ, ಆ ರಿಲ್ಯಾಕ್ಸೇಷನ್ ಕಮ್ಮಿ ಆಗುತ್ತೆ. ಸೊ ಅವರು ಸ್ವಲ್ಪ ಸ್ಟಿಫ್ ಆಗಿಬಿಡುತ್ತೆ. ಸೊ ಅದರ ಕಾರಣದಿಂದ ಕೂಡ ರಕ್ತದೊತ್ತಡ ಜಾಸ್ತಿ ಆಗುತ್ತೆ. ಹಾಗೆ ವಯಸ್ಸಾದಾಗೆ ಬೇರೆ ರೋಗಗಳು ಕೂಡ ಬಂದುಬಿಡುತ್ತವೆ, ಡಯಾಬಿಟೀಸ್ ಅಂತ ರೋಗಗಳು ಕೂಡ ಬಂದಿರುತ್ತೆ. ಇದರ ಕಾರಣದಿಂದ ಕೂಡ ರಕ್ತದೊತ್ತಡ ಜಾಸ್ತಿ ಆಗುವ ಸಂಭಾವ್ಯತೆಗಳು ಇರ್ತವೆ. ಒಂದು. ಎರಡನೇದು ಲಿಂಗ. ಹೆಚ್ಚಾಗಿ ರಕ್ತದೊತ್ತಡ ಗಂಡಸರಲ್ಲಿ ಸ್ವಲ್ಪ ಜಾಸ್ತಿ ಕಾಣಬಹುದು. ಆದರೆ ಇದಕ್ಕೆ ಒಂದು ವಯಸ್ಸಂತೇಳಿ ಉಂಟು. ಯೂಶ್ವಲಿ 60ರ ತನಕ ಸ್ವಾಭಾವಿಕವಾಗಿ ಹೆಚ್ಚಾಗಿ ಗಂಡಸರಲ್ಲಿ ರಕ್ತದೊತ್ತಡ ಜಾಸ್ತಿ ಕಂಡುಬರುತ್ತೆ, ಹೈಪರ್ ಟೆನ್ಷನ್ ಜಾಸ್ತಿ ಕಂಡುಬರುತ್ತೆ ಹೆಂಗಸರಿಗಿಂತ. ಆದರೆ 60-65ರ ನಂತರ, ವಯಸ್ಸಿನ ನಂತರ ಆಲ್ಮೋಸ್ಟ್ ಇದು ಈಕ್ವಲ್ ಆಗಿಬಿಡುತ್ತೆ. ಇದು ಎರಡನೇದು. ಮೂರನೇದು ವಂಶ ಅಥವಾ ಅನುವಂಶಿಕ ಕಾರಣಗಳಿಂದ. ಈಗ ಮನೆಯಲ್ಲಿ ತಂದೆ ತಾಯಿಗೆ ರಕ್ತದೊತ್ತಡ ಸಮಸ್ಯೆ ಇದ್ದರೆ, ಅಥವಾ ಬೇರೆಯವರಿಗೆ, ನಮ್ಮ ಡೈರೆಕ್ಟ್ ರಿಲೇಟಿವ್ಸ್, ಅಣ್ಣ ತಮ್ಮಂದರಿಗೆ ರಕ್ತದೊತ್ತಡ ಇದ್ದರೆ ಅವರ ಮಕ್ಕಳಿಗೆ ಅಥವಾ ಆ ಕುಟುಂಬದವರಿಗೆ ರಕ್ತದೊತ್ತಡ ಬರುವ ಸಾಧ್ಯತೆಗಳು ಬೇರೆಯವರಿಗಿಂತ ಜಾಸ್ತಿ.
ದೇ ಆರ್ ಮೋರ್ ರಿಸ್ಕ್, ಅವರಿಗೆ ರಿಸ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ. ಇದು ನಾವು ಮತ್ತೆ ಬೇರೆ ನಮ್ಮ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್, ಹವಾಮಾನ ಹಾಗೂ ಪರಿಸರದ ಕಾರಣಗಳಿಂದ ಕೂಡ ರಕ್ತದೊತ್ತಡ ಬರುವ ಸಾಧ್ಯತೆಗಳು ಉಂಟು. ಇದು ಮಾಡಿಫೈಬಲ್, ನಾನ್ ಮಾಡಿಫೈಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು. ಇನ್ನು ಮಾಡಿಫೈಯಬಲ್, ಮಾರ್ಪಡಿಸುವಂತಹ ಯಾವುದು, ಒಂದು ನಾವು ಸೇವಿಸುವ ಆಹಾರ, ಉಪ್ಪಿನ ಆಹಾರ ಆಗಲಿ ಅದೆಲ್ಲ ಸೇವಿಸಿದರೆ ರಕ್ತದೊತ್ತಡ ಬರುವ ಚಾನ್ಸಸ್ ಜಾಸ್ತಿ. ಇನ್ನು ಸ್ಮೋಕಿಂಗ್, ಧೂಮ್ರಪಾನ, ಮದ್ಯಪಾನ, ಮತ್ತು ದೈಹಿಕವಾಗಿ ನಿಷ್ಕ್ರಿಯತೆ, ಫಿಸಿಕಲ್ ಇನ್ಆಕ್ಟಿವಿಟಿ, ಬೊಜ್ಜು, ಅಧಿಕ ಬೊಜ್ಜು. ಇನ್ನು ಒತ್ತಡನೆ, ಸ್ಟ್ರೆಸ್, ಎಲ್ಲರಿಗೂ ಇವಾಗ ಸ್ಟ್ರೆಸ್ ಉಂಟು. ಸೊ ಸ್ಟ್ರೆಸ್ ಇದು ಮಾರ್ಪಡಿಸುವಂತಹ ಕೆಲವು ಅಂಶಗಳು. ಇನ್ನು ಕೆಲವೊಮ್ಮೆ ಬೇರೆ ರೋಗಗಳಿಂದ ಕೂಡ ಈ ರಕ್ತದೊತ್ತಡ ಬರ್ಬೋದು. ಉದಾಹರಣೆಗೆ ಡಯಾಬಿಟಿಸ್, ಕಿಡ್ನಿ ಸಮಸ್ಯೆ ಇರುವವರಲ್ಲಿ ಕೆಲವು ಹಾರ್ಮೋನ್ಗಳ ಮೇಲೆ ಏರುಪೇರು ಆದಾಗ ಆವಾಗ ಕೂಡ ರಕ್ತದೊತ್ತಡ ಬರುವ ಸಾಧ್ಯತೆಗಳು ಹೆಚ್ಚು. ಸೊ ಹೀಗೆ ನಾವು ಎರಡು ರೀತಿಯಾಗಿ ಇದನ್ನೆಲ್ಲ ವಿಭಾಜಿಸಬಹುದು. ಹೆಚ್ಚಾಗಿ ನಮ್ಮ ಆಹಾರ ಕ್ರಮ ಕೂಡ ಇದಕ್ಕೆ ಕಾರಣ ಆಗುತ್ತೆ. ಖಂಡಿತವಾಗಿಯೂ. ಆದರೂ ಕೂಡ ಕೆಲವೊಮ್ಮೆ ಹೇಗೆ ಅಂದರೆ ಅಧಿಕ ರಕ್ತದೊತ್ತಡ ಬಂದಿದೆ ಅಂತ ಗೊತ್ತಾಗೋದಿಲ್ಲ, ಅದರ ಲಕ್ಷಣಗಳು ಯಾವ ರೀತಿಯಾಗಿರುತ್ತೆ ಅಂತ. ನೀವು ಇಂಟ್ರೊಡಕ್ಷನಲ್ಲಿ ಹೇಳಿದಾಗೇನೆ ರಕ್ತದೊತ್ತಡ ಎಂಬುದೊಂದು ಸೈಲೆಂಟ್ ಕಿಲ್ಲರ್. ಯಾಕೆ ಸೈಲೆಂಟ್ ಅಂತ ಹೇಳಿದರೆ, ಹೆಚ್ಚವರಿಗೆ ರಕ್ತದೊತ್ತಡ ಇದೆ ಅಂತೇಳಿಯೇ ಗೊತ್ತಿರುವುದಿಲ್ಲ. ಯಾಕಂತ ಹೇಳಿದರೆ ಹೆಚ್ಚಾಗಿ ನೀವು ಕೇಳಿದರೆ ಲಕ್ಷಣಗಳು ಏನು ಅಂತೇಳಿ, ಹೆಚ್ಚಾಗಿ ಜನರಿಗೆ ಲಕ್ಷಣಗಳೇ ಇರುವುದಿಲ್ಲ. ಲಕ್ಷಣಗಳು ಬರಬೇಕಿದ್ದರೆ ಅಂತ ಹೇಳಿದರೆ ರಕ್ತದೊತ್ತಡ ಯೂಶಲಿ ಜಾಸ್ತಿ ಆಗಿರುತ್ತೆ ಅಂತೇಳಿ, ಖಂಡಿತವಾಗಿಯೂ ಅದು ಡೇಂಜರಸ್ ಲೆವೆಲಿಗೆ ಮುಟ್ಟಿದೆ ಅಂತೇಳಿ ಲೆಕ್ಕ. ಆದರೂ ಇನ್ನು ಕೆಲವರಿಗೆ ಬೇರೆ ಬೇರೆ ವಿವಿಧ ರೀತಿಯ ಲಕ್ಷಣಗಳು ಕಂಡುಬರುವ ಸಾಧ್ಯತೆಗಳಿರ್ತವೆ. ಕೆಲವರಿಗೆ ತಲೆನೋವು ಅಥವಾ ಗಳಿಗೆ ತಲೆನೋವು ಬರುವುದು, ತಲೆ ತಿರುಗುವುದು, ಗಿಡ್ಡಿನೆಸ್ ಅಂತ ಹೇಳ್ತೇವೆ, ತಲೆ ತಿರುಗುತ್ತದೆ ಸರ್. ಇನ್ನು ಕೆಲವರಿಗೆ ಅಧಿಕವಾಗಿ ಆಯಾಸವಾಗುವುದು, ವೀಕ್ನೆಸ್, ಟಯರ್ಡ್ನೆಸ್. ಕೆಲವರಿಗೆ ಮತ್ತೆ ಉಸಿರಾಟದ ತೊಂದರೆ, ಎದೆ ಮೇಲೆ ಏನೋ ಭಾರ ಇಟ್ಟಾಗೆ ಅಥವಾ ಎದೆ ನೋವು ಬರುವುದು. ಇನ್ನು ಕೆಲವರಿಗೆ ಜಾಸ್ತಿ ಆದಲ್ಲಿ, ರಕ್ತದೊತ್ತಡ ವಿಪರೀತವಾದಲ್ಲಿ ಕೆಲವರಿಗೆ ಮೂಗಿನಲ್ಲಿ ರಕ್ತ ಬರುವ ಸಾಧ್ಯತೆಗಳಿರ್ತವೆ. ಇನ್ನು ಕೆಲವರಿಗೆ ಅವ್ರದ್ದು ಕಾನ್ಷಿಯಸ್ನೆಸ್ ತಪ್ಪಿ ಹೋಗಬಹುದು, ಫಿಟ್ಸ್ ಬರ್ಬೋದು. ಇನ್ನು ಕೆಲವು ಸರ್ತಿ ಏನಾಗುತ್ತಂತ ಹೇಳಿದರೆ, ಇದರಿಂದ ಬರುವ ಅಪಘಾತದಿಂದ, ಹಾನಿಕಾರದಿಂದಲೇ ಕೆಲವರು ಫಸ್ಟಾಗಿ ನಮ್ಮಲ್ಲಿ ಬರುವ ಸಾಧ್ಯತೆಗಳು ಇರ್ತವೆ. ಸೊ ಹೀಗೆ ಲಕ್ಷಣಗಳು ಹೆಚ್ಚಾಗಿ ಇರುವುದಿಲ್ಲ, ಬಂದಲ್ಲಿ ಇದು ಕೆಲವು ಲಕ್ಷಣಗಳು ಇರ್ತವೆ. ಇನ್ನು ಕೆಲವೊಂದು ಸಾಮಾನ್ಯ ಭಾಷೆಯಲ್ಲಿ ಹೇಳೋದುಂಟು, ಅಂದರೆ ಸಿಟ್ಟಾದರೆ ಅವರಿಗೆ ಬಿ ಪಿ ಜಾಸ್ತಿ ಆಗಿದೆ ನಿಮಗೆ ಹಾಗೆ ಹೇಳ್ತಾರೆ. ಸೊ ಸಿಟ್ಟಿಗೂ ಬಿ ಪಿಗೆ ಏನಾದರೂ ಸಂಬಂಧ ಇದೆಯಾ ಅಂತ? ಸಿಟ್ಟು ಬಂದವರಿಗೆ ಯಾವಾಗಲೂ ಬಿ ಪಿ ಜಾಸ್ತಿ ಇದೆ ಅಂತೇಳಿ ಲೆಕ್ಕ ಅಲ್ಲ. ಸಿಟ್ಟು ಒಂದು ಇಮೋಷನ್. ಆದರೆ ಇಮೋಷನಲ್ ಇರುವವನ ಪರ್ಸನಿಗೆ ಬಿ ಪಿ ಬರುವ ಸಾಧ್ಯತೆಗಳು ಜಾಸ್ತಿ. ಯಾಕಂತೇಳಿ ಸಿಟ್ಟು ಬರುವವರು ಅದೊಂದು ಪರ್ಸನಾಲಿಟಿ, ಕೆಲವರಿಗೆ ಅಧಿಕವಾಗಿ ಸಿಟ್ಟು ಬರೋದು. ಸೊ ಯೂಶ್ವಲಿ ಅವರಲ್ಲಿ ಎಂಗ್ಸೈಟಿ ಜಾಸ್ತಿ ಇರಬಹುದು, ಸ್ಟ್ರೆಸ್ ಜಾಸ್ತಿ ಇರಬಹುದು. ಸೊ ಇಂಥವರಲ್ಲಿ ರಕ್ತದೊತ್ತಡ ಬರುವುದು, ಬಿ ಪಿ ಅಥವಾ ಹೈಪರ್ ಟೆನ್ಷನ್ ಬರುವ ಸಾಧ್ಯತೆಗಳು ಹೆಚ್ಚು. ಸೊ ಇಟ್ ಈಸ್ ನಾಟ್ ದಟ್ ಕೋಪ ಬಂದವನಿಗೆ ಯಾವಾಗಲೂ ಬಿ ಪಿ ಜಾಸ್ತಿ ಉಂಟಂತೇಳಿ ಖಂಡಿತವಾಗಿಯೂ ಅಲ್ಲ. ಹೌದು. ಏನು ಆವಾಗಲೇ ಹೇಳಿದರೆ ಬೇರೆ ರೋಗದಿಂದ ಬಿ ಪಿ ಬರುತ್ತೆ ಅಂತ, ಹಾಗಿದ್ರೆ ಈ ಬಿ ಪಿಯಿಂದಾಗಿ ಬೇರೆ ರೋಗಗಳು ಬರುತ್ತಾ ಹೇಗೆ? ಖಂಡಿತವಾಗಿಯೂ ಬಿ ಪಿ ಇರುವವರಿಗೆ ನಾನು ಹೇಳಿದಾಗೆ ಬೇರೆ ಬೇರೆ ಅಂಗಗಳಿಗೆ ಇಫೆಕ್ಟ್ ಆಗುತ್ತೆ. ಬಿ ಪಿಯ ಕಾರಣದಿಂದ, ಅಧಿಕ ಬಿ ಪಿಯ ಕಾರಣದಿಂದ ಬೇರೆ ಬೇರೆ ಅಂಗಗಳಿಗೆ ಇಫೆಕ್ಟ್ ಆಗುತ್ತೆ. ಹೇಳುವುದಾದರೆ ಬಿ ಪಿ ಇರುವವರಲ್ಲಿ ಅವರಲ್ಲಿ ಈಗ ಸ್ಟ್ರೋಕ್ ಅಂತ ಹೇಳಿದ ಪಾಶು ಒಂದು ಸೈಡ್ ವೀಕ್ನೆಸ್ ಆಗಿ ಬರುವುದು ಎರಡೂ ರೀತಿಯಲ್ಲೂ ಕೂಡ ಆಗುತ್ತೆ. ಒಂದು ರಕ್ತದ ನಳ್ಳಿಗಳು ಬ್ಲಾಕ್ ಆಗಿ ಅದರ ಒಳಗೆ ಕ್ಲಾಟ್ ಆಗಿ ಬ್ಲಾಕ್ ಆಗುತ್ತೆ, ಅಥವಾ ಒಮ್ಮೊಮ್ಮೆ ಬಿ ಪಿಯು ಅಧಿಕವಾಗಿ ಜಾಸ್ತಿ ಆದಲ್ಲಿ ರಕ್ತದ ನಳ್ಳಗಳು ಹೊಡೆದು ನಮ್ಮ ಮೆದುಳಿನ ಒಳಗೆ, ಬ್ರೈನಿನ ಒಳಗೆ ರಕ್ತ ಸ್ರಾವವಾಗಿ ಅದರಿಂದ ಕೂಡ ಸ್ಟ್ರೋಕ್ ಆಗುವ ಚಾನ್ಸಸ್ ಇರುತ್ತೆ. ರಕ್ತದೊತ್ತಡ ಇರುವವರಿಗೆ ಈ ಸ್ಟ್ರೋಕಿನ ಚಾನ್ಸಸ್ 20% 25% ಚಾನ್ಸಸ್ ನಾರ್ಮಲ್ ಪರ್ಸನಿಗಿಂತ
ಜಾಸ್ತಿ. ಇನ್ನು ಹಾರ್ಟ್ ಅಟ್ಯಾಕ್ಸ್, ಹೃದಯ ಅಪಘಾತ, ರಕ್ತದೊತ್ತಡ ಇರುವವರಿಗೆ ಇದು ಚಾನ್ಸಸ್ ಜಾಸ್ತಿ. ಸಾಧಾರಣ 25-30% ಚಾನ್ಸಸ್ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗುವ ಚಾನ್ಸಸ್ ಜಾಸ್ತಿ. ಇನ್ನು ಕಿಡ್ನಿಯ ಸಮಸ್ಯೆಗಳು, ಕೆಲವರಿಗೆ ರಕ್ತದೊತ್ತಡ ಇರುವವರಿಗೆ ಕಿಡ್ನಿಯ ವೈಫಲ್ಯ ಬರುವ ಸಾಧ್ಯತೆಗಳು ಇರ್ತವೆ. ಸಾಧಾರಣ ಇದನ್ನು ಹೇಳುವುದಾದರೆ ಸಾಧಾರಣ 15-20% ಇರ್ಬೋದು. ಆದರೆ ಕಿಡ್ನಿಯ ಸಮಸ್ಯೆ ಇರುವವರಿಗೆ ಕೂಡ ರಕ್ತದೊತ್ತಡ ಅಧಿಕವಾಗಿರುವ ಚಾನ್ಸಸ್ ಇರುತ್ತೆ. ಸೊ ಎರಡೂ ರೀತಿಯಲ್ಲೂ ಕಿಡ್ನಿಯ ತೊಂದರೆ ಇರೋಗೆ ಇದು ಇರುವ ಸಾಧ್ಯತೆಗಳು ಇರ್ತವೆ. ಇನ್ನು ರಕ್ತದೊತ್ತಡ ತುಂಬ ಸಮಯ ಇದ್ದಲ್ಲಿ ನಮ್ಮ ಕಣ್ಣಿನ ಪರದೆಯ ಮೇಲೆ ಅಂತ ರೆಟಿನಾ ಅಂತ ಹೇಳ್ತೇವೆ, ಸ್ಕ್ರೀನ್ ರೆಟಿನಾ ಅಂತೇಳಿ, ಅದರ ಮೇಲೆ ಕೂಡ ಪರಿಣಾಮ ಬೀಳುತ್ತೆ. ಮತ್ತು ಕಾಲ ಹೋದಾಗೆ ಕೆಲವು ಸರ್ತಿ ಇದು ನಮ್ಮ ಗಮನಕ್ಕೆ ನಾವು ಸರಿಯಾಗಿ ಪರೀಕ್ಷೆ ಮಾಡುವುದಿಲ್ಲದಿದ್ದಾಗ ನಮ್ಮ ರೆಟಿನಾದ ಮೇಲೆ ಕ್ರಮೇಣವಾಗಿ ಕೆಲವರಿಗೆ ಅವರ ದೃಷ್ಟಿಯಲ್ಲಿ ತೊಂದರೆಗಳು ಬರಬಹುದು ಅಥವಾ ದೃಷ್ಟಿ ಕೂಡ ಹೋಗುವ ಸಾಧ್ಯತೆಗಳು ಇರ್ತವೆ. ಓಕೆ, ಇನ್ನು ತಪಾಸಣೆ ಬಗ್ಗೆ ಹೇಳೋದಾದ್ರೆ ಯಾವ ರೀತಿಯಾಗಿ ಅಧಿಕ ರಕ್ತದೊತ್ತಡವನ್ನು ತಪಾಸಣೆ ಮಾಡಲಾಗುತ್ತೆ ಅಂತ? ಪ್ರಾಬ್ಲಮ್ ನಾನು ಹೇಳಿದಾಗೆ ರಕ್ತದೊತ್ತಡ ಯಾವಾಗಲೂ ಸೈಲೆಂಟ್ ಆಗಿರುತ್ತೆ. ಸೊ ಹೆಚ್ಚಾಗಿ ನಾವು ತಪಾಸಣೆ ಮಾಡಲೇ ಹೋಗುವುದಿಲ್ಲ. ನಾವು ಯೋಚಿಸ್ತೇವೆ ನಾವು ದೈಹಿಕವಾಗಿ ನಾವು ಹುಷಾರಾಗಿದ್ದೇವೆ, ನಮಗೇನೂ ತೊಂದರೆ ಇಲ್ಲ ಅಂತೇಳಿ. ಬಟ್ ತಪಾಸಣೆ ಮಾಡೋದು ಉತ್ತಮ. ಆದರೆ ಹೇಗೆ ತಪಾಸಣೆ ಮಾಡಬೇಕು ಇದನ್ನು ಕೂಡ ಎರಡು ರೀತಿಯಲ್ಲಿ ವಿಭಾಗಿಸ್ಬೋದು. ಒಂದು, ಫಸ್ಟ್ ನಾವು ರಕ್ತದೊತ್ತಡ ಹೇಗೆ ಪತ್ತೆ ಹಚ್ಚುವುದು ಅಂತೇಳಿ. ಯೂಶಲಿ ರಕ್ತದೊತ್ತಡ ನಾವು ಸಾಮಾನ್ಯವಾಗಿ ಹೆಚ್ಚಾಗಿ ಏನೋ ಶೀತ, ಜ್ವರ ಅಥವಾ ಏನೂ ಬಂದಾಗ ನಾವು ಯೂಶಲಿ ಡಾಕ್ಟರ್ ಹತ್ರ ಹೋಗ್ತೇವೆ. ಡಾಕ್ಟರಾಗಿ ಹೆಚ್ಚಾಗಿ ಬಿ ಪಿಯನ್ನು ಅವರು ಮೆಷರ್ ಮಾಡ್ತಾರೆ, ಅದನ್ನು ಮಾಪನ ಮಾಡ್ತಾರೆ. ಅಥವಾ ಮಾಡಲು ಯಾವಾಗಾದರೂ ಅವರಿಗೆ ಒಮ್ಮೊಮ್ಮೆ ಮರೆತು ಹೋದರೆ ನಾವೇ ಕೇಳುವುದು ಉತ್ತಮ, ಡಾಕ್ಟ್ರೆ ನನ್ನದೊಮ್ಮೆ ಬಿ ಪಿ ಚೆಕ್ ಮಾಡಿ. ಅಥವಾ ನಾವಾಗಿಯೇ ಒಮ್ಮೆ 6 ತಿಂಗಳಿಗೊಮ್ಮೆ ಅಥವಾ ವರ್ಷಕ್ಕೊಮ್ಮೆ ಡಾಕ್ಟರ್ ಹತ್ರನೇ ಅಲ್ಲ, ಯಾರಾದರೂ ದಾಯಿಯವ್ರ ಹತ್ರ, ನರ್ಸಸ್ ಅವ್ರ ಹತ್ರ, PHCಗೆ ಹೋಗಿ, ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಇರ್ತವೆ ಇವಾಗ, ಅಲ್ಲಿ ಹೋಗಿ ನಮ್ಮ ಮಾಪನವನ್ನು ಮಾಡ್ಬೋದು. ಅದು ಹೌ ಟು ಮೆಷರ್ಮೆಂಟ್ ಶುಡ್ ಬಿ ಆ್ಯಕ್ಯುರೇಟ್. ಹೇಗಂತ ಹೇಳಿದರೆ ಯೂಶಲಿ ನಾವು ಹೋಗುವಾಗ ಅಟ್ಲೀಸ್ಟ್ ಈ ಕಾಫಿ ಅಥವಾ ಆಹಾರವನ್ನು ಸೇವಿಸುವ ನಡುವೆ ಮತ್ತು ರಕ್ತದೊತ್ತಡವನ್ನು ಮಾಪನೆ ಮಾಡುವ ಟು ಮೆಷರ್ ನಡುವೆ ಅಟ್ಲೀಸ್ಟ್ 1 ಗಂಟೆಯ ಗ್ಯಾಪ್ ಇರಬೇಕಾಗುತ್ತೆ. ಎಸ್ಪೆಷಲಿ ಆ್ಯಕ್ಚುಲಿ ಸ್ಮೋಕಿಂಗ್ ಮಾಡಬಾರ್ದು, ಆದರೂ ಸ್ಮೋಕಿಂಗ್ ಮಾಡಿದರೂ ಕೂಡ ಅಟ್ಲೀಸ್ಟ್ 1 ಗಂಟೆಯ ಗ್ಯಾಪ್ ಇಡಬೇಕು. ಹೋದ ತಕ್ಷಣ ಮಾಡಲಿಕ್ಕೆ ಹೋಗಬಾರ್ದು. ಸೊ ಹೋಗಿ ಡಾಕ್ಟರ್ ಅವರ ಕ್ಲಿನಿಕಲ್ಲಿ ಅಥವಾ ಎಲ್ಲಿ ನಾವು ಮೆಷರ್ ಮಾಡಲಿಕ್ಕೆ ಹೋಗಿದ್ದೇವೋ ಅಲ್ಲಿ ಸ್ವಲ್ಪ ಹೊತ್ತು ನಾವು ರಿಲ್ಯಾಕ್ಸ್ ಮಾಡಿ ಕೂತ್ಕೊಳ್ಬೇಕು. ಅಟ್ಲೀಸ್ಟ್ 15-20 ನಿಮಿಷಗಳ ಕಾಲ ಅಲ್ಲೇ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಹೋಗಬೇಕು. ಸ್ಟ್ರೆಸ್ ಇರುವಾಗ ಅಥವಾ ನೀವು ಹೇಳಿದಾಗೆ ಕೋಪದಲ್ಲಿರುವಾಗ ಹಾಗೆ ಹೋದಾಗ ನಾವು ಪರೀಕ್ಷೆ ಮಾಡಲಿಕ್ಕೆ ಹೋಗಬಾರ್ದು. ಹೋಗಿ ನಾವಾಗಿಯೇ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಮತ್ತೆ ಡಾಕ್ಟರ್ ಚೇಂಬರಿಗೆ ಹೋಗಿ ಅಲ್ಲಿ ಆರಾಮವಾಗಿ ಕೂತು ನಮ್ಮ ಬಲಕೈಯನ್ನು ಕೊಟ್ಟು ನಮ್ಮ ಬಿ ಪಿಯನ್ನು ಅಳತೆ ಮಾಡಬೇಕು. ಇದು ಪತ್ತೆ ಹಚ್ಚಲಿಕ್ಕೆ, ಮೆಷರ್ ಮಾಡುವ ವಿಧಾನ. ಇನ್ನು ಕೆಲವರಿಗೆ ಆಲ್ರೆಡಿ ಕೆಲವರು ಟ್ರೀಟ್ಮೆಂಟಲ್ಲಿ ಇರ್ತಾರೆ ಅಥವಾ ಕೆಲವು ಸರ್ತಿ ಡೌಟ್ ಇರುತ್ತೆ, ಒಮ್ಮೆ ಡೌಟ್ ಇರುತ್ತೆ ಬಿ ಪಿ ಜಾಸ್ತಿ ಉಂಟಾ ಇಲ್ವಾ ಅಂತೇಳಿ. ಅಥವಾ ಒಮ್ಮೊಮ್ಮೆ ಕೆಲವರಿಗೆ ಡಾಕ್ಟರ್ ಹತ್ರ ಹೋದಾಗ ಸ್ವಲ್ಪ ಎಂಗ್ಸೈಟಿ ಜಾಸ್ತಿಯಾಗಿ ಕೆಲವು ಸರ್ತಿ ಬಿ ಪಿ ಜಾಸ್ತಿ ಆಗೋದು ಇರುತ್ತೆ. ಆದರೆ ಅವರು ಇಲ್ಲ ಸರ್, ಇಲ್ಲದಿದ್ದರೆ ನಾರ್ಮಲ್ ಇರ್ತೇನೆ, ಅಲ್ಲಿ ಹೋದರೆ ಚೆಕಿಂಗ್ ಮಾಡಲಿಕ್ಕೆ ಹೋದಾಗ ನಾರ್ಮಲ್ ಆಗಿ ಇರುತ್ತೆ ಅಂತೇಳಿ. ಸೊ ಅಂಥವರಲ್ಲಿ ನಾವು ಯೂಶ್ವಲಿ ಈಗ ಮನೆಯಲ್ಲೇ ನಾವು ಬಿ ಪಿಯನ್ನು ನಾವು ಮಾಪನ ಅಳತೆ ಮಾಡ್ಬೋದು. ಈಗ ಎಲ್ಲರ ಹತ್ರ ಈಗ ಡಿಜಿಟಲ್ ಬಿ ಪಿ ಮೆಷರ್ ಮಾಡುವ ಮೆಷಿನ್ಸ್ ಈಗ ಫ್ರೀಯಾಗಿ ಅವೈಲೇಬಲ್ ಉಂಟು, ಮಾರ್ಕೆಟಲ್ಲಿ ಫ್ರೀಯಾಗಿ ಅವೈಲೇಬಲ್ ಉಂಟು. ಸೊ ಏನು ಮಾಡೋದಂತ ಹೇಳಿದರೆ ಅವರಿಗೆ ನಾವು ಯೂಶ್ವಲಿ ಮನೆಯಲ್ಲೇ ಅವರ ರಕ್ತದೊತ್ತಡವನ್ನು ಅಳತೆ ಮಾಡಲಿಕ್ಕೆ ನಾವು ಕೊಡ್ತೇವೆ. ಆ ಕಂಡೀಷನಲ್ಲಿ ಏನಂತ ಹೇಳಿದರೆ ಯೂಶ್ವಲಿ ನಾವು ಬೆಳಗಿನ ಜಾವ ಏಳುವಾಗ ಬೆಡ್ಡಿಂದ ಎದ್ದ ತಕ್ಷಣ ಕೂತ್ಕೊಂಡು ಅವರು ಬಿ ಪಿಯನ್ನು ಅಳತೆ ಮಾಡಬೇಕು. ಮತ್ತು ರಾತ್ರಿ ಮಲಗಲಿಕ್ಕೆ ಹೋಗುವಾಗ 1 ಗಂಟೆಯ ನಂತರ, ಆಹಾರ ಸೇವಿಸುವ 1 ಗಂಟೆಯ ನಂತರ ಅಥವಾ ಆಹಾರ ಸೇವಿಸುವ ಮೊದಲು ಅಳತೆ ಮಾಡಬೇಕು. ಅಳತೆ ಮಾಡುವಾಗ ಏನಂತ ಹೇಳಿದರೆ ಒಂದು ಅಳತೆ ಮಾಡಬಾರ್ದು, ಒಂದೇ ಸಮಯಕ್ಕೆ ಅಂತ ಹೇಳಿದರೆ 3 ಸರ್ತಿ 1 ನಿಮಿಷದ ಗ್ಯಾಪಲ್ಲಿ 3 ಸರ್ತಿ 2 ಅಥವಾ 3 ಸರ್ತಿ ಅದನ್ನು ಅಳತೆ ಮಾಡಿ ಒಂದು ಪೇಪರಲ್ಲಿ ಅಥವಾ ಡೈರಿಯಲ್ಲಿ ಅದನ್ನು ನೋಟ್ ಮಾಡಿ ಇಡಬೇಕು. ವಾರದಲ್ಲಿ 4 ರಿಂದ 5 ದಿನ, ವಾರದ ನಡುವಿನ ದಿನಗಳಲ್ಲಿ
ಸ್ಟ್ರೆಸ್ ಇರೋದ ಟೈಮಲ್ಲಿ ಅಳತೆ ಮಾಡಿ ಇಡಬೇಕು. ಸೊ ಆವಾಗ ಪರ್ಸಿಸ್ಟೆಂಟ್ ಆಗಿ ನಮ್ಮದು ರೀಡಿಂಗ್ಸ್ ಜಾಸ್ತಿ ಬಂದಾಗ ನಾವು ರಕ್ತದೊತ್ತಡ ಇರ್ಬೋದು ಅಂತೇಳಿ ಹೇಳ್ಬೋದು. ಓಕೆ, ಇವಾಗಲೇ ಡಿಜಿಟಲ್ ಮಾಪನ ಅಂತ ಹೇಳಿದರೆ, ಇವಾಗ ಮೊಬೈಲಲ್ಲಿ ಕೂಡ ಕೆಲವೊಂದು ಆ್ಯಪ್ಗಳ ಮೂಲಕ ಚೆಕಪ್ ಮಾಡ್ತಾರೆ. ಹೌದು, ಇದು ತಂಬಿಟ್ಟು ಚೆಕಪ್ ಮಾಡೋದಿರ್ಬೋದು. ಈ ಥರ ಎಷ್ಟು ಸಮಂಜಸ? ಇದು ನಿಜವಾದ ಒಂದು ಅಂಕೆಯನ್ನು ಕೊಡುತ್ತಾ ಹೇಗೆ? ಇಲ್ಲ, ಇಟ್ ಮೇ ನಮಗೆ ರಫ್ ಆಗಿ ಒಂದು ಎಸ್ಟಿಮೇಟ್ ಹೇಳಬಹುದು, ಆದರೆ ನಾವು ಮೊಬೈಲಲ್ಲಿ ಯಾವಾಗ ಏನು ಬೇಕು ಚೆಕಪ್, ಬಟ್ ಪ್ರೂವನ್ ಅಂತ ಹೇಳಿದರೆ ಎಲ್ಲದಕ್ಕೊಂದು ಒಂದು ಅಳತೆ ಅಂತೇಳಿ ಇರುತ್ತೆ, ಒಂದು ಸ್ಟ್ಯಾಂಡರ್ಡೈಸ್ಡ್ ಟೆಕ್ನಿಕ್ ಅಂತೇಳಿ ಇರುತ್ತೆ, ಒಂದು ಸ್ಟ್ಯಾಂಡರ್ಡೈಸ್ಡ್ ಅಂತೇಳಿ ಇರುತ್ತೆ. ಸೊ ಸ್ಟ್ಯಾಂಡರ್ಡೈಸ್ಡ್ ಅಂತ ಹೇಳಿದರೆ ಒಂದೇ ನಾವು ಈಗ ಯೂಸ್ ಮಾಡುವ ಡಾಕ್ಟರ್ ಹತ್ರ ಹೋದಾಗ ಅವ್ರ BPಯ ಮಿಷಿನ್ ಇರುತ್ತೆ, ಅಥವಾ ಇವಾಗಿನ ಕಾಲದಲ್ಲಿ ಡಿಜಿಟಲ್ ಮಾಪನ ಮಾಡುವ ಯಂತ್ರಗಳು, ದೀಸ್ ಆರ್ ಸ್ಟ್ಯಾಂಡರ್ಡೈಸ್ಡ್ ಅಂತ ಹೇಳ್ಬೋದು. ಓಕೆ, ಇವಾಗ ಅಧಿಕ ರಕ್ತದೊತ್ತಡ ಅಂತ ಹೇಳಿದ್ರಿ, ಹೆಚ್ಚಾಗತ್ತೆ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರಿ, ಆದರೆ ನಾರ್ಮಲ್ ಇರಬೇಕು ಅಂದರೆ ಎಷ್ಟಿರಬೇಕು? ಎಷ್ಟಕ್ಕಿಂತ ಕಮ್ಮಿ ಇರಬಾರ್ದು, ಇಲ್ಲ ಜಾಸ್ತಿ ಇರಬಾರ್ದು ಅಂತ? ನಾನು ಹೇಳಿದಾಗೆ ಫಿಗರ್ ನಾನು ಹೇಳಿದೆ, 140 ಮೇಲಿದು ನಂಬರ್ 140, ಕೆಳಗಿನ ನಂಬರ್ 90. ಅದಕ್ಕಿಂತ ಜಾಸ್ತಿ ಇದ್ದಲ್ಲಿ, ಆದರೆ ಅದು ಕೂಡ ಹೇಳ್ತೇನೆ ಒಂದೇ ರೀಡಿಂಗ್ ಅಲ್ಲ, ಒಮ್ಮೆ ಹೋದಾಗ 140 90ಕ್ಕಿಂತ ಜಾಸ್ತಿ ಇದ್ದರೆ ಅವನಿಗೆ ಅವನಿಗೆ ಅಥವಾ ಅವರಿಗೆ ರಕ್ತದೊತ್ತಡ ಇದೆ ಅಂತೇಳಿ ಅಲ್ಲ. ಸೊ ಇದನ್ನು ರೀಡಿಂಗನ್ನು ಇನ್ನೊಮ್ಮೆ ರಿಪೀಟ್ ಮಾಡಬೇಕು, ಅದೇ ದಿವಸ ಅಲ್ಲ, ಬೇರೆ ದಿವಸ. ಅರ್ಥ ಆಯ್ತಾ? 2 ಡಿಫ್ರೆಂಟ್ ಒಕೇಶನ್ಸ್ ಅಂತ ಹೇಳ್ತೇವೆ, 2 ಬೇರೆ ಬೇರೆ ದಿವಸಗಳಲ್ಲಿ ಅದನ್ನು ನೋಡಬೇಕು. ಮತ್ತು ಎಷ್ಟು ಉಂಟು, ಎಷ್ಟು ಜಾಸ್ತಿ ಉಂಟು ಅದರ ಅನುಗುಣವಾಗಿ ಕೂಡ ಹೋಗಬೇಕು. ಮೇ ಬಿ 1 ತಿಂಗಳ ಕಾಲ ಅಥವಾ 1 ರಿಂದ 2 ತಿಂಗಳ ಕಾಲ ಕಂಟಿನ್ಯೂಸ್ ಆಗಿ BP ಮಾನಿಟರಿಂಗ್ ಮಾಡಿ ಪರ್ಸಿಸ್ಟೆಂಟ್ ಆಗಿ ಜಾಸ್ತಿ ಇದ್ದಲ್ಲಿ ಅವರಿಗೆ ರಕ್ತದೊತ್ತಡ ಇದೆ ಅಂತೇಳಿ ಲೆಕ್ಕ. ಇನ್ನು ಡೇಂಜರಸ್ ಲೆವೆಲ್ ಯಾವುದು? ಯೂಶಲಿ 180 ಅಥವಾ ಮೇಲಿದ್ದು 180, ಕೆಳಗಿದ್ದು 100ಕ್ಕಿಂತ ಜಾಸ್ತಿ ಇದ್ದಲ್ಲಿ ಇಟ್ ಈಸ್ ಡೇಂಜರಸ್ ಲೆವೆಲ್. ಅರ್ಥ ಆಯ್ತಾ? ಸೊ ದಟ್ ಈಸ್ ಕನ್ಸಿಡರ್ಡ್ ಎ ಡೇಂಜರಸ್ ಲೆವೆಲ್. ಇನ್ನು ಕೆಳಗೆ, ಇನ್ನು ಎಷ್ಟರ ತನಕ ಕೆಳಗೆ ಹೋಗ್ಬೋದು ಅಂಥೇಳಿ, ಯೂಶಲಿ 90ಕ್ಕಿಂತ ಕಮ್ಮಿ, ಮೇಲಿದ್ದು 90ಕ್ಕಿಂತ ಕಮ್ಮಿ ಅಂತೂ ಕೆಳಗಿದ್ದು 60ಕ್ಕಿಂತ ಕಮ್ಮಿ ಇದ್ದಲ್ಲಿ ಇಟ್ ಶುಡ್ ಬಿ ಕನ್ಸಿಡರ್ಡ್ ಎ ಡೇಂಜರಸ್ ಲೆವೆಲ್. ಅದರಲ್ಲಿ ಕೂಡ ಡೇಂಜರಸ್ ಲೆವೆಲ್, ಅದರಲ್ಲಿ ಕೂಡ ಅವರಿಗೆ ಕೆಲವು ಲಕ್ಷಣಗಳು ಕಂಡು ಬರ್ತವ, ಅದರ ಮೇಲೆ ಕೂಡ ಹೊಂದ್ಕೊಂಡು ಇರುತ್ತೆ. ಇನ್ನು ಅಧಿಕ ರಕ್ತದೊತ್ತಡ ಆದರೆ ಕೆಲವೊಮ್ಮೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳ್ತಾರೆ, ಆದರೆ ಕಮ್ಮಿ ರಕ್ತದೊತ್ತಡ ಇದ್ದರೆ, 90ಕ್ಕಿಂತ ಕಮ್ಮಿ ಇದ್ದರೆ ಅದನ್ನು ಲೆವೆಲಿಗೆ ತರೋದು ಕಷ್ಟ ಅಂತಲೂ ಹೇಳ್ತಾರೆ. ಇದು ನಿಜವಾ ಹೇಗೆ? ಯೂಶಲಿ ಕಮ್ಮಿ ರಕ್ತದೊತ್ತಡ ಇರುವವರಿಗೆ ಎಂಥ ಕಾರಣ ಅಂತೇಳಿ ನೋಡ್ಕೊಳ್ಬೇಕಾಗುತ್ತೆ. ಯೂಶಲಿ ಇದಕ್ಕೆ ಏನಾದರೂ ಒಂದು ಕಾರಣ ಹೆಚ್ಚಾಗಿ ಇದ್ದಿರುತ್ತೆ. ಕೆಲವರಿಗೆ ಇಂಥ ಕಮ್ಮಿ ಇರುತ್ತೆ, ಯೂಶಲಿ ಈ ಅಥ್ಲೆಟಿಕ್ಸ್, ವ್ಯಾಯಾಮ ಮಾಡುವವರಿಗೆ, ಸ್ಪೋರ್ಟ್ಸ್ ಪರ್ಸನ್ ಅವರಿಗೆ, ಅವ್ರದ್ದು ಯೂಶಲಿ ರಕ್ತದೊತ್ತಡ 90 ಆ ರೇಂಜಲ್ಲಿ ಇರುತ್ತೆ. ಅರ್ಥ ಆಯ್ತಾ? ಇನ್ನು ಕೆಲವರಿಗೆ ಯೂಶಲಿ ಏನಾದರೂ ಹೀಗೆ ಬಂದಾಗ ಹಾರ್ಟಿನ ಸಮಸ್ಯೆ ಉಂಟಾ, ಹೃದಯದ ಮಿಡಿತದ ಸಮಸ್ಯೆ ಉಂಟಾ, ಅಥವಾ ನರಕ್ಕೆ ಸಂಬಂಧಪಟ್ಟದ್ದು ಏನಾದರೂ ಸಮಸ್ಯೆ ಉಂಟಾ, ಅಥವಾ ಬೇರೆ ಏನಾದರೂ ಕಾಯಿಲೆಗಳು ಉಂಟಾ, ಅಥವಾ ಕೆಲವು ಸರ್ತಿ ಕಾಯಿಲೆ ಬಂದಾಗ, ಜ್ವರ ಎಲ್ಲ ಬಂದಾಗ, ಈ ಡೆಂಗು ಜ್ವರದಲ್ಲಿ, ಮಲೇರಿಯಾ ಜ್ವರದಲ್ಲಿ, ಇದರಲ್ಲೆಲ್ಲ ರಕ್ತದೊತ್ತಡ ಒಮ್ಮೊಮ್ಮೆ ಕಮ್ಮಿ ಆಗುವ ಸಂಭಾವ್ಯತೆಗಳು ಇರ್ತವೆ. ಇನ್ನು ಕೆಲವರಿಗೆ ಇರುತ್ತೆ ಇನ್ನು ಸ್ವಲ್ಪವೇ ಜನರಲ್ಲಿ ಈ ಕಮ್ಮಿ ಇರುವ ಸಾಧ್ಯತೆಗಳು ಇರ್ತವೆ. ಅವರಿಗೆ ಸಿಂಪ್ಟಮ್ಸ್ ಇಲ್ಲದಿದ್ದರೆ ಏನು ಮಾಡುವ ಅವಶ್ಯಕತೆ ಯೂಶಲಿ ಕಂಡು ಬರುವುದಿಲ್ಲ. ಓಕೆ, ಇವಾಗ ಅಧಿಕ ರಕ್ತದೊತ್ತಡ ಇದೆ ಅಂತ ಗೊತ್ತಾದರೆ ಅವರು ತಕ್ಷಣವೇ ಚಿಕಿತ್ಸೆ ತಗೊಳ್ಬೇಕಾ ಹೇಗೆ? ನಾನು ಹೇಳಿದಾಗೆ 180 ಅಥವಾ ಮೇಲಿದ್ದು 180, ಕೆಳಗಿನ ಸಂಖ್ಯೆ 100ಕ್ಕಿಂತ ಜಾಸ್ತಿ ಇದ್ದಲ್ಲಿ ಅಥವಾ ಇದ್ದಲ್ಲಿ ಅವರಿಗೆ ಯೂಶಲಿ ನಾವು ಅಪ್ಫ್ರಂಟ್ ಅಂತ ಹೇಳಿ ಕೂಡಲೇ ನಾವು ಇದನ್ನು ಟ್ರೀಟ್ಮೆಂಟನ್ನು, ಔಷಧಗಳನ್ನು ಅವರಿಗೆ ನಾವು ಸ್ಟಾರ್ಟ್ ಮಾಡ್ತೇವೆ. ಇನ್ನು ಏನಾದರೂ ತೊಂದರೆಗಳಾಗಿ ಬಂದಾಗ, ಫಾರ್ ಎಕ್ಸಾಂಪಲ್ ನಾನು ಮೊದಲೇ ಹೇಳಿದೆ, ಸ್ಟ್ರೋಕ್ ಅಥವಾ ಹೃದಯ ಅಪಘಾತ, ಕಿಡ್ನಿಯ ಸಮಸ್ಯೆ, ಕಣ್ಣಿನ ಸಮಸ್ಯೆ, ಇಂಥವರು ಕೆಲವು ಸರ್ತಿ ಫಸ್ಟ್ ಟೈಮ್ ಹಾಗೆಯೇ ಅದರೊಟ್ಟಿಗೆ ಪ್ರಾಬ್ಲಮ್ಸ್ ಒಟ್ಟಿಗೆ ನಮ್ಮ ಹತ್ರ ಬರುವಾಗ ಅವರಲ್ಲಿ ರಕ್ತದೊತ್ತಡ ಇದ್ದಾಗ ಅವರಲ್ಲಿ ಕೂಡಲೇವಾಗಿ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೇವೆ. ಇನ್ನು ನಾನು ಹೇಳಿದ್ದು ಬೇರೆ, ಇದಕ್ಕಿಂತ ಕಮ್ಮಿ ಇದ್ದಲ್ಲಿ ಏನು ಮಾಡ್ಬೋದು? ನಾನು ಮೊದಲು ಹೇಳಿದಾಗೆ ಕೂಡಲೇವಾಗಿ ನಾವು ಸ್ಟಾರ್ಟ್ ಮಾಡುವುದಿಲ್ಲ. ಯೂಶಲಿ ಅವರಲ್ಲಿ ಏನಾದರೂ ಸ್ಟ್ರೆಸ್ ಫ್ಯಾಕ್ಟರ್ಸ್ ಇದ್ದಲ್ಲಿ, ಅಥವಾ ಅವ್ರದ್ದು ಜೀವನ ಶೈಲಿಯಲ್ಲಿ ವ್ಯತ್ಯಾಸಗಳು ಉಂಟು. ಅರ್ಥ ಆಯ್ತಾ? ಸೊ ಅಧಿಕ ಬೊಜ್ಜು ಅಥವಾ ಊಟ ಮಾಡುವ ಆಹಾರ ಸೇವನೆಯಲ್ಲಿ ವ್ಯತ್ಯಾಸ ಉಂಟು. ಸೊ ಇವರಲ್ಲಿ ಯೂಶಲಿ ನಾವು ಏನಂತ ಹೇಳಿದರೆ, ಜೀವನ ಶೈಲಿಗೆ ಸಂಬಂಧಪಟ್ಟ ಆ ಅಂಶಗಳನ್ನು ಫಸ್ಟಾಗಿ ನಾವು
ಚೇಂಜ್ ಮಾಡಲಿಕ್ಕೆ ನೋಡ್ತೇವೆ. ಯೂಶ್ವಲಿ 2 to 3 ಮಂತ್ಸಲ್ಲಿ ನಾವು ಚೇಂಜ್ ಮಾಡಲಿಕ್ಕೆ ನೋಡ್ತೇವೆ. ಅದರ ನಂತರ ಕೂಡ ಈ ಬಿ ಪಿ ಜಾಸ್ತಿ ಇದ್ದಲ್ಲಿ ಮತ್ತೆ ನಾವು ಅವರಿಗೆ ಔಷಧವನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ. ಓಕೆ ಡಾಕ್ಟರ್, ನಾವು ಅಧಿಕ ರಕ್ತದೊತ್ತಡ ಬಗ್ಗೆ ಸಾಕಷ್ಟು ಮಾಹಿತಿನ ಮಾತಾಡ್ತಾ ಇದ್ವಿ. ಇವಾಗ ಅಧಿಕ ರಕ್ತದೊತ್ತಡ ನಿಯಂತ್ರಣ ಮಾಡಲಿಕ್ಕೆ ಆಹಾರ ಪದ್ಧತಿಯ ಬಗ್ಗೆ ಹೇಳೋದಾದ್ರೆ? ಆಹಾರ ಪದ್ಧತಿ ನಮ್ಮ ಜೀವನ ಶೈಲಿಯ ಒಂದು ಅಂಶವಾಗಿದೆ. ಈಗ ಆಹಾರ ಪದ್ಧತಿ ನೋಡೋದಾದರೆ ಇದನ್ನು ಕೂಡ 2 ರೀತಿಯಲ್ಲಿ ವಿಭಾಗಿಸಬಹುದು. ಒಂದು, ಯಾವುದು ಆಹಾರವನ್ನು ಸೇವಿಸಬಾರದು, ಯಾವುದು ಆಹಾರವನ್ನು ಸೇವಿಸಬೇಕು. ಈಗ ಯಾವುದು ಆಹಾರವನ್ನು ಸೇವಿಸಬಾರದು, ಹೆಚ್ಚಾಗಿ ಈ ಉಪ್ಪಿನಂಶ, ಸಾಲ್ಟ್ ಅಧಿಕವಿರುವುದನ್ನು ನಾವು ಸೇವಿಸಬಾರದು. ಈಗ ಇದನ್ನು ಹೇಗೆ ಮಾಡ್ಬೋದು? ಈಗ ನಾವು ಹೆಚ್ಚಾಗಿ ಕಡಲ ತೀರದಲ್ಲಿ ಇರುವವರು, ಹೆಚ್ಚಾಗಿ ವಾಸಿಸುವ ಜೀವಿಗಳು, ಯೂಶ್ವಲಿ ನಮ್ಮ ಈ ಕ್ಲೈಮೇಟಲ್ಲಿ, ಹವಾಮಾನದಲ್ಲಿ ಹಾಗೂ ನಮ್ಮ ಪರಿಸರದಲ್ಲೇ ಸಾಲ್ಟಿನೆಸ್ ಸ್ವಲ್ಪ ಜಾಸ್ತಿನೇ ಇದೆ. ಹಾಗೆಯೇ ನಮ್ಮಲ್ಲಿ ಉತ್ಪನ್ನವಾಗುವ ಆಹಾರದಲ್ಲಿ ಕೂಡ ಸಾಲ್ಟಿನೆಸ್ ಜಾಸ್ತಿನೇ ಇರುತ್ತೆ. ಸೊ ಎಡಿಷ್ನಲ್ ಆಗಿ ಸಾಲ್ಟ್, ನಾವು ಯಾವುದೇ ಆಹಾರವನ್ನು ನಾವು ಕುಕ್ ಮಾಡಿದಾಗ, ಅದನ್ನು ತಯಾರಿಸಿದಾಗ ಎಡಿಷ್ನಲ್ ಸಾಲ್ಟ್ ಕೆಲವರಿಗೆ ಇರುತ್ತೆ. ಏನಂತ ಹೇಳಿದರೆ, ಟೇಬಲಲ್ಲಿ ತಂದ ನಂತರ ಕೂಡ ನಾವು ಅದರದ್ದು ಏನು ಪದಾರ್ಥವನ್ನು ಅಥವಾ ಗಂಜಿ ಅಥವಾ ಏನಾದರೂ ತಂದ ನಂತರ ಅದಕ್ಕೆ ಮತ್ತಷ್ಟು ಸ್ವಲ್ಪ ಅಧಿಕವಾಗಿ ಸಾಲ್ಟ್ ಹಾಕಿ ಸೇವಿಸೋದು, ಟೇಸ್ಟಿ ಜಾಸ್ತಿ ಬರುತ್ತೆ. ಸಾಲ್ಟಿನೆಸ್ ಕೆಲವರಿಗೆ ಸಾಲ್ಟಿನೆಸ್ ಅಂತ ಹೇಳಿದರೆ ಜಾಸ್ತಿ. ಇನ್ನು ಬೇಕ್ರಿ ಐಟಮ್ಸ್, ಯೂಶ್ವಲಿ ಇದರಲ್ಲಿ ವೇಫರ್ಸು, ಇದರಲ್ಲೆಲ್ಲ ಸಾಲ್ಟ್ ಜಾಸ್ತಿ ಇರುತ್ತೆ. ಇನ್ನು ಪ್ರೊಸೆಸ್ಡ್ ಫುಡ್ಸ್, ಪ್ರೊಸೆಸ್ಡ್ ಆ್ಯಂಡ್ ಪ್ರಿಸರ್ವ್ಡ್ ಫುಡ್ಸ್ ಲೈಕ್ ಟಿಂಡ್ ಐಟಮ್ಸ್, ಇದರಲ್ಲಿ ಸಾಲ್ಟ್ ಜಾಸ್ತಿ ಇರುತ್ತೆ. ಇನ್ನು ನಾವು ಹೆಚ್ಚಾಗಿ ಇವಾಗ ನಾವು ನೋಡ್ತೇವೆ, ವಾರಕ್ಕೊಮ್ಮೆ ಹೋಟ್ಲಿಗೆ ಹೋಗಿ ಏನಾದರೂ ಸೇವಿಸೋದು, ಸೂಪು ಅಥವಾ ಅದಕ್ಕೆ ಎಡಿಷ್ನಲ್ ಆಗಿ ಸಾಲ್ಟ್ ಮತ್ತು ಪೆಪ್ಪರ್ ಹಾಕೋದು ಜಾಸ್ತಿ. ಸೊ ಎಡಿಷ್ನಲ್ ಸಾಲ್ಟ್, ಸೊ ಇದನ್ನು ನಾವು ಆದಷ್ಟು ತಡೆಗಟ್ಟಬೇಕು. ಇನ್ನು ಫ್ರೈ ಐಟಮ್ಸ್, ಆಯಿಲಲ್ಲಿ ತುಂಬ ಫ್ರೈ ಮಾಡಿದ ಐಟಮ್ಸನ್ನು, ಫ್ಯಾಟಿ ಐಟಮ್ಸ್, ಅರ್ಥ ಆಯ್ತಾ, ಜಾಸ್ತಿ ಚೀಸ್, ಬಟರ್ ಇಂಥದ್ದೆಲ್ಲ ತಿನ್ನೋ. ಯೂಶ್ವಲಿ ಚೀಸ್, ಬಟ್ರಲ್ಲಿ ಅದರಲ್ಲಿ ಕೂಡ ಸಾಲ್ಟ್ ಜಾಸ್ತಿನೇ ಇರುತ್ತೆ. ಪ್ಲಸ್ ಇಟ್ ವಿಲ್ ಆ್ಯಡ್ ಆನ್ ಟು ನಮ್ಮ ಕೊಲೆಸ್ಟ್ರಾಲಿಗೆ ಕೂಡ ಜಾಸ್ತಿ ಆಗುತ್ತೆ. ಯಾಕಂತ ಹೇಳಿದರೆ, ನಾನು ಮೊದಲು ಹೇಳಿದಾಗೇ, ನೀವು ಪ್ರಶ್ನೆ ಕೇಳಿದಾಗೇ, ಈ ಕೊಲೆಸ್ಟ್ರಾಲ್ ಅದೆಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಅಥವಾ ಕೊಬ್ಬಿನಾಂಶ ಜಾಸ್ತಿ ಆದಾಗ ನಮ್ಮ ಶರೀರದ ರಕ್ತನಾಳಗಳಲ್ಲಿ ಇದು ಡೆಪಾಸಿಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ರಕ್ತದ ನಾಳಗಳು ಸ್ವಲ್ಪ ಸ್ಟಿಫ್ ಆಗಿಬಿಡುತ್ತವೆ. ಅದರಿಂದ ಕಾರಣದಿಂದ ಕೂಡ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಇನ್ನು ನಮ್ಮ ಈ ಸೈಡಲ್ಲಿ ಸೆಕೆಗಾಲ ಬಂದಾಗ ನೀರು ಬಿಟ್ಟು ನಾವು ಬೇರೆಲ್ಲ ಸೇವಿಸ್ತೇವೆ. ಕೋಕೋ ಕೋಲಾ, ಏರಿಯೇಟೆಡ್ ಡ್ರಿಂಕ್ಸ್ ಅಂತ ಹೇಳ್ತೇವೆ, ಥಮ್ಸ್ ಅಪ್ ಅಂಥದ್ದೆಲ್ಲ. ಸೊ ಅದನ್ನು ಕೂಡ ತಗೊಳ್ಳುವುದನ್ನು ಕಮ್ಮಿ ಮಾಡಬೇಕು. ಇನ್ನು ಮದ್ಯಪಾನ, ಆಲ್ಕೋಹಾಲ್, ಅದರಿಂದ ಕೂಡ ರಕ್ತದೊತ್ತಡ ಸಂಭವಿಸುವ ಸಾಧ್ಯತೆಗಳು ಜಾಸ್ತಿ. ಸೊ ಅದನ್ನು ಕೂಡ ತಡೆಗಟ್ಟುವುದು ಉತ್ತಮ, ಸೇವಿಸದೇ ಇರುವುದು ಉತ್ತಮ. ಇದು ಯಾವುದು ಆಹಾರವನ್ನು ಸೇವಿಸದೇ ಇರುವಂಥದ್ದು. ಇನ್ನು ಯಾವುದು ಆಹಾರವನ್ನು ಸೇವಿಸಬಹುದು? ನಾನು ಹೇಳಿದೆ, ಇದು ಬಿಟ್ಟು ಬೇರೆ ಆಹಾರವನ್ನು ಸೇವಿಸಬಹುದು. ಯೂಶ್ವಲಿ ಹೆಲ್ತಿ ಫುಡ್ ಲೈಕ್ ವೆಜಿಟೇಬಲ್ಸ್, ಸಸ್ಯಾಹಾರಿ, ಅದನ್ನು ಜಾಸ್ತಿ ಸೇವಿಸಬೇಕು. ಇನ್ನು ಫ್ರೂಟ್ಸ್ ಐಟಮ್ಸ್ ಹೆಚ್ಚಾಗಿ ಸೇವಿಸಬೇಕು. ಇನ್ನು ಬೇಕ್ಡ್ ಬೇಕ್ಡ್ ಅಂತ ಹೇಳಿದರೆ ನಾವು ಸ್ಟೀಮ್ಡ್ ಫುಡ್ಸ್, ಓಕೆ, ಸೊ ಇಟ್ ಈಸ್ ಬೆಟರ್ ಬಿಕಾಸ್ ಅದರಲ್ಲಿ ಆಯಿಲ್ ಅದೆಲ್ಲ ಕಮ್ಮಿ ಇರುತ್ತೆ. ಸೊ ಹೀಗೆ ಆಹಾರವನ್ನು ಸೇವಿಸಿದಾಗ ಇಟ್ ಈಸ್ ಗುಡ್ ಫಾರ್ ಹೆಲ್ತ್ ಆ್ಯಂಡ್ ನಮ್ಮ ಬಿ ಪಿಯನ್ನು ಕಮ್ಮಿ ಮಾಡಲಿಕ್ಕೆ ಕೂಡ ಅದು ಹೆಲ್ಪ್ ಆಗುತ್ತೆ. ಅಥವಾ ಬಿ ಪಿ ಬರದ ಹಾಗೆ ನೋಡ್ಕೊಳ್ಳಿಕ್ಕೆ, ತಡೆಗಟ್ಟಲಿಕ್ಕೆ, ಪ್ರಿವೆನ್ಷನ್, ಇಟ್ ವಿಲ್ ಹೆಲ್ಪ್. ಓಕೆ, ಇವಾಗ ಅವಾಗಿಂದ ನಾವು ಮಾತಾಡ್ತಿದ್ವಿ ಉಪ್ಪಿನಾಂಶ ಹೆಚ್ಚು ಇರಬಾರ್ದು ಅಂತ. ಹಾಗಿದ್ರೆ ಉಪ್ಪಿಗೆ ಮತ್ತು ಬಿ ಪಿಗೆ ಏನು ನೇರವಾದ ಸಂಬಂಧ? ಹೌದು, ಒಂದು ಏನಂತ ಹೇಳಿದರೆ, ನಾವು ಅಧಿಕವಾಗಿ ಉಪ್ಪು ಈಗ ಫಾರ್ ಎಕ್ಸಾಂಪಲ್ ಯೂಶ್ವಲಿ ನಾವು ಏನಾದರೂ ಉಪ್ಪಿದು ಅಂಶ ಜಾಸ್ತಿ ಸೇವಿಸಿದಾಗ ನಮಗೆ ಏನಾಗುತ್ತೆ? ಯೂಶ್ವಲಿ ದಾಹ, ಥರ್ಸ್ಟ್ ನಮ್ಮದು ಜಾಸ್ತಿ ಆಗುತ್ತೆ. ಸೊ ಏನಾಗುತ್ತೆ, ಸೊ ಆ ಕಾನ್ಸಂಟ್ರೇಷನ್ ಶರೀರದಲ್ಲಿ ಉಪ್ಪಿನಾಂಶ ಜಾಸ್ತಿ ಆಗುತ್ತೆ. ಸಿಂಪಲ್ ಆಗಿ ಹೇಳಬೇಕಾದರೆ, ಇದು ಕಾಮನ್ ಮ್ಯಾನಿಗೆ ಗೊತ್ತಿರೋ. ಸೊ ಏನಾಗುತ್ತೆ, ನಾವು ಅಧಿಕ ನೀರನ್ನು ತಗೊಳ್ತೇವೆ. ಸೊ ಅದನ್ನು ಡೈಲ್ಯೂಟ್ ಮಾಡಲಿಕ್ಕೆ, ಉಪ್ಪಿನಾಂಶವನ್ನು ಡೈಲ್ಯೂಟ್ ಮಾಡ್ತೇವೆ ನಾವು.
ನಾರ್ಮಲಿ ಆಗಿ ಕೂಡ ಆಹಾರದಲ್ಲಿ ಜಾಸ್ತಿ ಸ್ವಲ್ಪ ನೀರು ಜಾಸ್ತಿ ಹಾಕಿದರೆ ಉಪ್ಪಿನ ಅಂಶ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಸೇಮ್ ಥಿಂಗ್ ನಮ್ಮ ಶರೀರದಲ್ಲಿ ಕೂಡ ಹಾಗೆ ಆಗುತ್ತೆ. ಸೊ ಹಾಗೆ ಆದಾಗ ನಮ್ಮ ಶರೀರದಲ್ಲಿ ಬ್ಲಡ್ ವಾಲ್ಯೂಮ್, ಐ ಮೀನ್ ವಾಲ್ಯೂಮ್ ಆಫ್ ಫ್ಲೂಯಿಡ್ ಇನ್ಕ್ರೀಸಸ್, ಬ್ಲಡ್ ವಾಲ್ಯೂಮ್ ಜಾಸ್ತಿಯಾಗಿ ಸೊ ಅದರಿಂದ ಕೂಡ ಬಿ ಪಿ ಜಾಸ್ತಿ ಆಗುತ್ತೆ ಒಂದು. ಮತ್ತು ಅಧಿಕ ಉಪ್ಪು ಇರುವಾಗ ಏನಾಗುತ್ತೆ ಅಂತ ನಮ್ಮ ಯೂಶ್ವಲಿ ಇಟ್ ಆಲ್ಸೋ ಕಾಂಟ್ರಿಬ್ಯೂಟ್ಸ್, ನಾನು ಹೇಳಿದೆ ನಮ್ಮ ಬ್ಲಡ್ ವೆಸಲ್ಸ್ ಅದು ಥಿಕ್ನೆಸ್ಸಿಗೆ ಕೂಡ, ಐ ಮೀನ್ ಸ್ಟಿಫ್ನೆಸ್ಸಿಗೆ ಕೂಡ ಹೆಲ್ಪ್ ಆಗುತ್ತೆ. ಇಟ್ ಮೇ ಕಾಂಟ್ರಿಬ್ಯೂಟ್ ಟು ದ್ಯಾಟ್. ಇದು ಕಾರಣ ಒಂದು. ನೆಕ್ಸ್ಟ್, ಔಷಧ ಸೇವಿಸುವವರಿಗೆ ಯೂಶ್ವಲಿ ನಾವು ಸಾಲ್ಟನ್ನು ಕಂಟ್ರೋಲ್ ಮಾಡೋದಿಲ್ಲದಿದ್ದರೆ ರಿಕ್ವೈರ್ಮೆಂಟ್ ನಮ್ಮ ಔಷಧಗಳ ಒಂದು ಟ್ಯಾಬ್ಲೆಟ್ ತಗೊಳ್ಳೋ ಮೇ ಬಿ ರಿಕ್ವೈರ್ಮೆಂಟ್ ಜಾಸ್ತಿ ಆಗುತ್ತೆ ಅಥವಾ ಡೋಸ್ ಜಾಸ್ತಿ ಆಗ್ಬೋದು, ಡೋಸೇಜಸ್ ಜಾಸ್ತಿ ಆಗುತ್ತೆ. ಸೊ ಇದರ ಕಾರಣ, ಸೊ ಉಪ್ಪಿಗೆ ಮತ್ತು ಬಿ ಪಿಗೆ ದಿಸ್ ಇಸ್ ದ ರಿಲೇಷನ್ಶಿಪ್. ಓಕೆ. ಇನ್ನು ಯೋಗ ಮಾಡೋದ್ರಿಂದ, ವ್ಯಾಯಾಮ ಮಾಡೋದ್ರಿಂದ ಬಿ ಪಿಯನ್ನು ನಿಯಂತ್ರಣ ಮಾಡ್ಬೋದು ಅಂತ ಹೇಳ್ತಾರೆ. ಹಾಗಿದ್ರೆ ಇದರ ಸಂಬಂಧ ಏನು? ಯೋಗ ಮಾಡಿದರೆ ಏನಾಗುತ್ತೆ, ಬಾಡಿಯಲ್ಲಿ ಏನು ವ್ಯತ್ಯಾಸ ಆಗುತ್ತೆ? ಓಕೆ, ನಾನು ಮೊದಲು ಹೇಳಿದಾಗೆ ಒಂದು ಒತ್ತಡ, ಎವ್ರಿ ಒನ್ ಇಸ್ ಇನ್ ಸ್ಟ್ರೆಸ್. ದ ಪ್ರೆಸೆಂಟ್ ಮಾಡರ್ನ್ ವರ್ಲ್ಡಲ್ಲಿ ಎವ್ರಿ ಒನ್ ಈಸ್ ಇನ್ ಸ್ಟ್ರೆಸ್. ವಿ ಆರ್ ಲಿವಿಂಗ್ ಇನ್ ಅ ಫಾಸ್ಟ್ ಪೇಸ್ಡ್ ವರ್ಲ್ಡ್. ಎಲ್ಲವೂ ಬೇಗ ಹೋಗಬೇಕು, ಬೇಗ ಮುಟ್ಟಬೇಕು. ನಾವು ನಮ್ಮ ಎಂಬಿಷನನ್ನು ಬೇಗವಾಗಿ ವಿ ಶುಡ್ ಅಚೀವ್ ಅವರ್ ಗೋಲ್ಸ್ ಫಾಸ್ಟರ್. ಫಾಸ್ಟ್ ಫುಡ್, ಎವ್ರಿಥಿಂಗ್ ಈಸ್ ಫಾಸ್ಟರ್ ರಿಸಲ್ಟ್ಸ್. ಸೊ ಏನಾಗುತ್ತೆ, ಎಲ್ಲವೂ ಫಾಸ್ಟ್ ಆಗಲಿಕ್ಕೆ ನಾವು ಪ್ರಯತ್ನ ಮಾಡಿದಾಗ ವಿ ಆರ್ ಟೇಕಿಂಗ್ ಅನ್ಡ್ಯೂ ಸ್ಟ್ರೆಸ್ ಆನ್ ಅವರ್ ಸೆಲ್ಸ್. ನಮ್ಮಲ್ಲಿ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಸೊ ಈ ಸ್ಟ್ರೆಸ್ಸನ್ನು ಹೇಗೆ ಕಮ್ಮಿ ಮಾಡೋದು? ಸೊ ವಿರಾಮ, ನಮ್ಮ ಮನಸ್ಸಿಗೆ ವಿರಾಮ ಮಾಡಬೇಕು. ವಿ ಶುಡ್ ರೆಡ್ಯೂಸ್ ಅವರ್ ಸ್ಟ್ರೆಸ್. ಓಕೆ, ಸೊ ಈ ಸ್ಟ್ರೆಸ್ಸನ್ನು ರೆಡ್ಯೂಸ್ ಮಾಡೋದಕ್ಕೆ, ನಮ್ಮ ಮನಸ್ಸನ್ನು ಹತೋಟಿಯಲ್ಲಿಟ್ಕೊಳ್ಳಿಕ್ಕೆ ಯೋಗ ವಿಲ್ ಆಲ್ವೇಸ್ ಕಾಂಟ್ರಿಬ್ಯೂಟ್. ಇಟ್ ವಿಲ್ ಹೆಲ್ಪ್ ಅಸ್ ಇನ್ ಕಾಂಟ್ರಿಬ್ಯೂಟಿಂಗ್ ಟು ದ್ಯಾಟ್. ಸ್ವಲ್ಪ ಜಾಸ್ತಿ ಇದ್ದಾಗ ಮೇ ಬಿ ಯೋಗ ಸ್ಟ್ರೆಸ್ ಇರುವವರಿಗೆ, ನಾನು ಇನಿಷಿಯಲಿ ಹೇಳಿದಾಗೆ ಸ್ವಲ್ಪ ಬಿ ಪಿ ಜಾಸ್ತಿ ಉಂಟು, ಆರ್ ದೇ ಆರ್ ಇನ್ ದ್ಯಾಟ್ ಒಂದು ಬಾರ್ಡರ್ ಲೈನ್ ಲೆವೆಲಲ್ಲಿ ಇರುವವರಿಗೆ ವೆನ್ ಇಟ್ ವಿಲ್ ಸ್ಟ್ರೆಸ್ ನಾವು ಕಮ್ಮಿ ಮಾಡಿದಾಗ ಬಿ ಪಿ ಮೇ ಕಮ್ ಅಂಡರ್ ಕಂಟ್ರೋಲ್ ಬಿಕಾಸ್ ಆಫ್ ಯೋಗ ಅಥವಾ ನಮ್ಮ ವ್ಯಾಯಾಮ ಮಾಡಿದಾಗ ಇಟ್ ಮೇ ಕಮ್ ಅಂಡರ್ ಕಂಟ್ರೋಲ್. ಬಟ್ ಯೋಗ ಮತ್ತು ವ್ಯಾಯಾಮ ಈಸ್ ನಾಟ್ ದ ಓನ್ಲಿ ವೇ ದಟ್ ನಮಗೆ, ಅದು ಒಂದೇ ಪರಿಹಾರವಲ್ಲ ಬಿ ಪಿ ಕಂಟ್ರೋಲ್ ಮಾಡಲಿಕ್ಕೆ ಅಥವಾ ಬಿ ಪಿಗೆ ಚಿಕಿತ್ಸೆಗೆ ಪರಿಹಾರ ಒಂದೇ ಪರಿಹಾರ ಅಲ್ಲ. ಇಟ್ ವಿಲ್ ಆ್ಯಡ್ ಆನ್. ಈಗ ಈವನ್ ನಾವು ನಮ್ಮ ಬಿ ಪಿಯನ್ನು ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇವೆ, ಔಷಧ ಮೂಲಕ ಟ್ರೀಟ್ಮೆಂಟ್ ಮಾಡ್ತಾ ಇದ್ದರೂ ಕೂಡ ಈ ವ್ಯಾಯಾಮ ಮಾಡುವುದರಿಂದ, ಯೋಗ ಸ್ಟ್ರೆಸ್ಸನ್ನು ಕಂಟ್ರೋಲ್ ಮಾಡುವುದರಿಂದ ಅಥವಾ ವ್ಯಾಯಾಮ ಮಾಡುವುದರಿಂದ ನಮಗೆ ಬೇಕಾಗುವ ಔಷಧದ, ನಾನು ಹೇಳಿದಾಗೆ ಹೇಗೆ ಉಪ್ಪಿಗೆ ರಿಲೇಷನ್, ಸೇಮ್ ಥಿಂಗ್, ನಮ್ಗೆ ಬೇಕಾಗುವ ನಂಬರ್ ಆಫ್ ಮೆಡಿಸಿನ್ಸ್, ಮೇ ಬಿ ಪಿಲ್ ಬರ್ಡನ್ ಅಂತ ಹೇಳ್ತೇವೆ, ಅಥವಾ ಡೋಸೇಜಸನ್ನು ಕಮ್ಮಿ ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಓಕೆ. ಇನ್ನು ಅಧಿಕ ರಕ್ತದೊತ್ತಡದ ಬಗ್ಗೆ ಜನಸಾಮಾನ್ಯರಲ್ಲಿ ಕೆಲವೊಂದು ತಪ್ಪು ಕಲ್ಪನೆಗಳಿವೆ, ಅವುಗಳು ಯಾವುವು ಅಂತ? ಓಕೆ, ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ತುಂಬ ತಪ್ಪು ಕಲ್ಪನೆಗಳಿವೆ. ಈಗ ಒಂದೊಂದಾಗಿ ಹೇಳುವುದಾದರೆ, ವಯಸ್ಸು, ಫಸ್ಟ್ ಏಜಿನ ಬಗ್ಗೆ ಹೇಳುವ. ಹೆಚ್ಚಾಗಿ ಒಂದು ತಪ್ಪು ಕಲ್ಪನೆ ಅಂತ ಹೇಳಿದರೆ, ನಾನು ಯೌವನ, ಐ ಆಮ್ ಯಂಗ್, 40, ನನಗೆ ಈಗ ವಯಸ್ಸು, ನಾನು ಲೆಸ್ ದ್ಯಾನ್ 60, ಇನ್ನೂ ರಿಟೈರ್ ಆಗಲಿಲ್ಲ ಅಥವಾ 40 ವರ್ಷ, ನನಗೆ ಹೇಗೆ ಬಿ ಪಿ ಬರುವುದು? ಚಾನ್ಸ್ ಇಲ್ಲ. ಬಿ ಪಿ ಯಾವಾಗಲೂ ಯಾವನಿಗೂ ಯಾವುದೇ ಸಮಯದಲ್ಲಿ ಬರ್ಬೋದು. ಇನ್ಫ್ಯಾಕ್ಟ್ ಇವಾಗ ನೋಡಲಿಕ್ಕೆ ಹೋದರೆ ಈವನ್ ಯಂಗ್ಸ್ಟರ್ಸಲ್ಲಿ ಈವನ್ 30-40 ಇಯರ್ಸಲ್ಲಿ ಕೂಡ ಕೆಲವರಿಗೆ ಬಿ ಪಿ ಬರುವ ಸಾಧ್ಯತೆಗಳು ಉಂಟು. ಯಾಕಂತ ಹೇಳಿ ನಾನು ಮೊದಲು ಹೇಳಿದಾಗೆ, ಅವರ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಬಿ ಪಿ ಇದ್ದಲ್ಲಿ ಅವರಿಗೆ ಬಿ ಪಿ ಬರುವ ಸಾಧ್ಯತೆಗಳು ಜಾಸ್ತಿ. ಓಕೆ, ಮತ್ತು ಈಗ ಯಂಗ್ಸ್ಟರ್ಸ್ ಅವ್ರದ್ದು ಜೀವನ ಶೈಲಿನೇ ಬದಲಾಗಿದೆ, ಅರ್ಥ ಆಯ್ತಾ? ನಾನು ಹೇಳಿದಾಗೆ ಫಾಸ್ಟ್ ಫುಡ್ಸು, ಸೊ ಸ್ಟ್ರೆಸ್ ಲೆವೆಲ್ಸ್ ಕೂಡ ಜಾಸ್ತಿ ಆಗಿದೆ. ಸೊ ಅದರ ಕಾರಣದಿಂದ ಯಂಗ್ಸ್ಟರ್ಸ್ ಕೂಡ ಬಿ ಪಿ ಬರುವ ಚಾನ್ಸಸ್ ಉಂಟು. ನಾವು ವಯಸ್ಕರೇ ಆಗಬೇಕಂತೇಳಿ ಏನಲ್ಲ, ಅದು ಒಂದು. ಮತ್ತು ನಾನು ಹೇಳಿದೆ, ಲಿಂಗದ ವಿಷಯವಾಗಿ ಹೇಳಿದ್ದೇನೆ, ಆಫ್ಟರ್ 60-65 ಹೆಂಗಸರಲ್ಲಿ ಕೂಡ ಬರ್ಬೋದು, ಗಂಡಸರಲ್ಲಿ ಬರ್ಬೋದು. ಹಾಗೆಯೇ ಯೌವನರಿರುವಾಗ ಹೆಂಗಸರಲ್ಲಿ ಬರಬಾರ್ದಂತೇಳಿಲ್ಲ, ಬರುವ ಸಾಧ್ಯತೆಗಳು ಉಂಟು. ನೆಕ್ಸ್ಟ್ ಇನ್ನೊಂದು ಏನಂತ ಹೇಳಿದೆ, ನಾನು ವ್ಯಾಯಾಮ ಮಾಡ್ತೇನೆ, ನಾನು ಹೆಚ್ಚಿಗೆ ಉಪ್ಪಿನ ಅಂಶವನ್ನು ಯಾವುದೂ ಸೇವಿಸಲಿಕ್ಕೆ ಹೋಗುವುದಿಲ್ಲ, ಹಾಗಂತ ಹೇಳಿ ನನಗೆ ಬಿ ಪಿ ಬರಲು ಸಾಧ್ಯನೇ ಇಲ್ಲ.
ದಟ್ ಈಸ್ ಆಲ್ಸೋ ನಾಟ್ ಪಾಸಿಬಲ್. ಏನಂತ ಹೇಳಿದರೆ ವ್ಯಾಯಾಮ ಮಾಡುವುದರಿಂದ ಅಥವಾ ಉಪ್ಪಿನ ಅಂಶ ಕಮ್ಮಿ ಸೇವಿಸುವುದರಿಂದ ಬಿ ಪಿ ಬರುವ ಚಾನ್ಸಸ್ ಕಮ್ಮಿ ಆಗುತ್ತೆ, ಆದರೆ ಅದನ್ನು ಕಂಪ್ಲೀಟಾಗಿ ಝೀರೋ ಮಾಡಲಿಕ್ಕೆ ಚಾನ್ಸು ಇಲ್ಲ. ಓಕೆ, ಮೂರನೇದು ಏನಂತ ಹೇಳಿದರೆ, ನಾವು ಯೂಶ್ವಲಿ ಚಿಕಿತ್ಸೆಗೆ ಹೋದಾಗ ಡಾಕ್ಟರ್ ಹತ್ರ ಹೋದಾಗ ಏನಂತ ಹೇಳಿದರೆ ಡಾಕ್ಟರ್ ನೋಡ್ತಾರೆ, ಚಿಕಿತ್ಸೆ ಸ್ಟಾರ್ಟ್ ಮಾಡ್ತಾರೆ. ನಾವು ಹೆಚ್ಚಾಗಿ ಯೋಚನೆ ಮಾಡೋದು ಆಯಿತು, ಇದು ಒಮ್ಮೆ ಹೋಗಿ ಆ ಔಷಧವನ್ನು ತಗೊಂಡ ನಂತರ ಮತ್ತೆ ಮುಂದಕ್ಕೆ ಬರುವುದಿಲ್ಲ, ಆಯಿತು ಅಲ್ಲಿಗೆ ನನ್ನ ಮುಗೀತು. ಡಾಕ್ಟರ್ ಹತ್ರ ಹೋಗಿದ್ದೆ, ಅವರು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಅದನ್ನೇ ಜೀವನ ಪರ್ಯಂತ ಸೇವಿಸ್ಕೊಂಡು ಇರ್ತಾರೆ. ಸೊ ಏನಂತ ಹೇಳಿದರೆ ಹಾಗೇ ಇಲ್ಲ, ಟೈಮಿಗೆ ಡಾಕ್ಟರ್ ಹತ್ರ ಹೋಗಿ ನಾವು ಆವಾಗ ಹೋಗಿ ನಮ್ಮ ರಕ್ತ ಕಂಟ್ರೋಲಲ್ಲಿ ಬಂದಿದ ಅಂಥೇಳಿ ನಾವು ಪರೀಕ್ಷೆ ಮಾಡಬೇಕಾಗುತ್ತೆ. ಇನ್ನೊಂದು ಏನಂತ ಹೇಳಿದರೆ, ಕೊಟ್ಟ ಔಷಧವನ್ನು ಸೇವಿಸ್ತಾರೆ, ಯಾವಾಗನೋ ಒಮ್ಮೆ ಹೋಗಿ ಬಿ ಪಿಯನ್ನು ಚೆಕ್ ಮಾಡ್ತಾರೆ, ಚೆಕ್ ಮಾಡಿದ ನಂತರ ಬಿ ಪಿ ನಾರ್ಮಲಲ್ಲಿ ಉಂಟು, ನಾರ್ಮಲ್ ಆಗಿದೆ, ಆಯಿತು ನಾನು ಔಷಧವನ್ನು ನಿಲ್ಲಿಸ್ತೇನೆ, ಸೇವಿಸುವುದನ್ನು ನಿಲ್ಲಿಸ್ತೇನೆ. ಇಲ್ಲ, ಔಷಧವನ್ನು ಕಂಟಿನ್ಯೂ ಮಾಡಬೇಕು. ವೈದ್ಯರ ಸಲಹೆ ಇಲ್ಲದೆ ಯಾವುದೇ ಬಿ ಪಿಯ ಔಷಧವನ್ನು ನಿಲ್ಲಿಸುವ ಹಾಗೆ ಇಲ್ಲ. ಇನ್ನೊಂದು, ಔಷಧ ಸೇವಿಸುವವರಿಗೆ ಇನ್ನೊಂದು ಉಂಟು, ನಾನು ಬಿ ಪಿಗೆ ಔಷಧವನ್ನು ಸೇವಿಸ್ತಾ ಇದ್ದೇನೆ, ಚಿಕಿತ್ಸೆ ಮಾಡ್ತಾ ಇದ್ದೇನೆ, ಅದಕ್ಕೆ ನನಗೆ ಈ ವ್ಯಾಯಾಮ, ಈ ಜೀವನ ಶೈಲಿಯಲ್ಲಿ ಬದಲಾವಣೆ, ಆಹಾರದ ಮಟ್ಟಿಗೆ ಏನು ಪಥ್ಯ ಅದು ಎಲ್ಲ ಏನು ಬೇಡ, ನಾನು ಏನು ಬೇಕಾದರೂ ತಿನ್ಬಹುದು, ನಿಷ್ಕ್ರಿಯತೆಯನ್ನು ಇರಬಹುದು ಹಾಗೆ ಅಂತೇಳಿ ಕೂಡ ಇದೊಂದು ತಪ್ಪು ಕಲ್ಪನೆ. ಇಲ್ಲ, ನಾನು ಮೊದಲು ಹೇಳಿದಾಗೆ ನಾವು ಜೀವನ ಶೈಲಿ ಬದಲಾಯಿಸುವುದರಿಂದ ಒಂದು ಬಿ ಪಿ ಬರುವ ಸಂಭಾವ್ಯತೆಗಳು ಕಮ್ಮಿ ಆಗ್ತವೆ, ಅಥವಾ ಯಾರಿಗೆ ಬಿ ಪಿ ಇದೆಯೋ, ಯಾರು ಬಿ ಪಿಗೆ ಚಿಕಿತ್ಸೆ ಪಡೆಯುತ್ತಿದ್ದಾರೋ ಅವರಿಗೆ ಕೂಡ ಇದು ಇನ್ ಎಡಿಷನ್ ಅದು ಹೆಲ್ಪ್ ಆಗುತ್ತೆ. ಸೊ ಇದು ಕೆಲವು ಸ್ವಲ್ಪ ಕಂಡುಬರುವ ತಪ್ಪು ಇನ್ನೊಮ್ಮೆ ಕೆಲವು ಸರ್ತಿ ಇರುತ್ತೆ, ಡಾಕ್ಟರ್ ಹತ್ರ ಹೋಗುವಾಗ ಇಲ್ಲ ಬಿ ಪಿ ಮದ್ದನ್ನು ತಗೊಳ್ಬಾರ್ದು ಹಾಗೆ ಅಂತೇಳಿ. ಇಲ್ಲ, ಡಾಕ್ಟರ್ ಹತ್ರ ಹೋಗುವಾಗ ಆ ದಿವಸದ ಬಿ ಪಿಯ ಮದ್ದನ್ನು ತಗೊಂಡೇ ನೀವು ಸೇವಿಸಿಕೊಂಡು ಹೋಗಬೇಕಾಗತ್ತೆ. ಸೊ ಇಲ್ಲದಿದ್ದರೆ ಕೆಲವು ಸರ್ತಿ ಒಮ್ಮೊಮ್ಮೆ ನಮಗೆ ಫಾಲ್ಸ್ ಹೈ ಬರ್ತದೆ, ಆಗ ಮತ್ತೆ ಹೇಳ್ತಾರೆ ಇಲ್ಲ ಇವತ್ತು ಬೆಳಿಗ್ಗೆದು ನಾನು ಬಿ ಪಿ ಮಾತ್ರೆಯನ್ನೇ ತಗೊಳ್ಳಿಲ್ಲ ಅಂಥೇಳಿ. ಕೆಲವು ಬಿ ಪಿ ಮಾತ್ರೆಗಳು ಒಂದು ಡೋಸ್ ಸ್ಕಿಪ್ ಆದರೂ ಕೂಡ ಒಮ್ಮೊಮ್ಮೆ ಬಿ ಪಿ ಜಾಸ್ತಿ ಆಗುವ ಚಾನ್ಸಸ್ ಇದೆ. ಸೊ ನಮಗೆ ಮತ್ತೆ ಇದು ಬಿ ಪಿ ಮಾತ್ರೆ ಸೇವಿಸದೇ ಇರೋದರಿಂದ ಅಥವಾ ಇವ್ರದ್ದು ಬಿ ಪಿನೇ ಜಾಸ್ತಿ ಉಂಟಾ, ಸೊ ಹೀಗೆ ಕೆಲವು ತಪ್ಪು ಕಲ್ಪನೆಗಳು ಇರ್ತವೆ. ಓಕೆ, ಇನ್ನು ಅಧಿಕ ರಕ್ತದೊತ್ತಡಕ್ಕೂ ವಯಸ್ಸಿಗೂ ಸಂಬಂಧ ಏನೂ ಇಲ್ಲ ಅಂತ ಹೇಳಿದ್ರಿ, ಹಾಗಿದ್ರೆ ಮಕ್ಕಳಿಗೆ ಕೂಡ ಈ ಬಿ ಪಿ ಬರುವುದುಂಟಾ ಹೇಗೆ? ಹೌದು, ಇನ್ಫ್ಯಾಕ್ಟ್ ರೀಸೆಂಟ್ ಇದು ನೀವು ಕೆಲವು ಇವನ್ ನ್ಯೂಸ್ ಪೇಪರಲ್ಲಿ ನಾನು ಕೂಡ ರೀಸೆಂಟಾಗಿ ಓದಿದೆ, ಮಕ್ಕಳಲ್ಲಿ ಕೂಡ ಈಗ ರಕ್ತದೊತ್ತಡ ಜಾಸ್ತಿ ಅಧಿಕವಾಗಿ ಕಂಡು ಬರ್ತದೆ. ಒಂದು, ಮಕ್ಕಳಲ್ಲಿ ಯೂಶ್ವಲಿ ರಕ್ತದೊತ್ತಡ ಕಂಡು ಬಂದಾಗ ನಾವು ನೋಡಬೇಕು ಏನಾದರೂ ಬೇರೆ ಕಾರಣ ಉಂಟಾ ಅಂತೇಳಿ. ಒಂದು, ನಾನು ಹೇಳಿದೆ ಫ್ಯಾಮಿಲಿಯಲ್ ಆಗಿ ಅಥವಾ ಕೆಲವು ಜೆನೆಟಿಕ್ ಮೂಲಕ ಬಂದಿರುವ ಸಾಧ್ಯತೆಗಳು ಉಂಟು ಒಂದು. ಎರಡನೇದು, ಬೇರೆ ಕಾರಣಗಳಿರಬಹುದು, ಅವರಿಗೆ ಕೆಲವು ಸರ್ತಿ ಬೇರೆ ಹಾರ್ಮೋನ್ಗಳಲ್ಲಿ ವೇರಿಯೇಷನ್ ಆಗಿ ಬಂದಿರಲೂಬಹುದು, ಅಥವಾ ಬೇರೆ ಸಮಸ್ಯೆ, ಕೆಲವು ಸರ್ತಿ ಮಕ್ಕಳಲ್ಲಿ ಕೂಡ ಕಿಡ್ನಿಯ ಸಮಸ್ಯೆ ಕಂಡು ಬರ್ತವೆ, ಅದರ ಕಾರಣದಿಂದ ಕೂಡ ರಕ್ತದೊತ್ತಡ ಬಂದಿರಬಹುದು. ಅದು ಒಂದು, ವಿ ಶುಡ್ ಟ್ರೈ ಟು ರೂಲ್ ಔಟ್ ಏನಾದರೂ ಕಾರಣಗಳು. ಇನ್ನು ಈಗಿನ ಮಕ್ಕಳಲ್ಲಿ ನೀವು ನೋಡಿದರೆ ಹೆಚ್ಚಾಗಿ ವ್ಯಾಯಾಮ ಕಮ್ಮಿ ಆಗಿದೆ ಮಕ್ಕಳಲ್ಲಿ. ಶಾಲೆಗೆ ಹೋಗ್ತಾರೆ, ಬರ್ತಾರೆ, ಟಿ ವಿಯ ಮುಂದೆ ಅಥವಾ ವಿಡಿಯೋ ಗೇಮ್ಸ್, ಫಿಸಿಕಲ್ ಇನ್ಆಕ್ಟಿವಿಟಿ ಮಕ್ಕಳಲ್ಲಿ ಕೂಡ ಬಂದುಬಿಟ್ಟಿದೆ. ಇನ್ನು ಆಹಾರ, ಮಕ್ಕಳು ಸೇವಿಸೋ ಆಹಾರ, ಮನೆಯಲ್ಲಿ ಕುಕ್ ಮಾಡಿದ ಆಹಾರ ಯಾರಿಗೂ ಬೇಡ, ಈಗ ಮಕ್ಕಳಿಗೂ ಬೇಡ, ಎಲ್ಲರಿಗೂ ಹೊರಗಿನ ಆಹಾರ ಹೆಚ್ಚಿಗೆ ಮೆಚ್ಚುಗೆ ಆಗುತ್ತೆ. ಸೊ ಅವರು ಸೇವಿಸುವ ಆಹಾರ, ಇನ್ನು ನೀವು ನೋಡಿದರೆ ಮಕ್ಕಳಲ್ಲಿ ಕೂಡ ಒಬೆಸಿಟಿ, ಈ ಬೊಜ್ಜಿನ ಅಂಶ ಇವಾಗ ಅಧಿಕವಾಗಿ ಕಂಡು ಬರ್ತಾ ಉಂಟು. ಸೊ ಮಕ್ಕಳಿಗೆ ಈ ಥಮ್ಸಪ್, ಮಿರಿಂಡಾ ಅದಿದೆಲ್ಲ ಅವರಿಗೆ ತುಂಬ ಪ್ರೀತಿ, ಅವರಿಗೆ ಸೇವಿಸಲಿಕ್ಕೆಲ್ಲ ತುಂಬ ಪ್ರೀತಿ, ಬೇರೆ ಬಿಟ್ಟು ಎಲ್ಲವನ್ನು ಸೇವಿಸ್ತಾರೆ ಅವರು, ಮನೆಯ ಆಹಾರ ಒಂದು ಬಿಟ್ಟು ಬೇರೆ ಎಲ್ಲವನ್ನು ಸೇವಿಸ್ತಾರೆ. ಸೊ ಹೀಗೆ ಅವರಲ್ಲಿ ಕೂಡ ಜೀವನ ಶೈಲಿ ಬದಲಾವಣೆ ಆಗಿದೆ. ಅವರಲ್ಲಿ ಕೂಡ ಈಗ ಸ್ಟ್ರೆಸ್ ಉಂಟು, ಸ್ಟ್ರೆಸ್ ಟು ಪರ್ಫಾರ್ಮ್, ಸ್ಟ್ರೆಸ್ ಟು ಡೂ ವೆಲ್, ಸ್ಟ್ರೆಸ್ ಟು
ಕಮ್ ಹೈಯರ್ ಇನ್ ದ ಕ್ಲಾಸ್. ಸೊ ಮಕ್ಕಳಲ್ಲಿ ಕೂಡ ಇವಾಗ ಸ್ಟ್ರೆಸ್ ಜಾಸ್ತಿ ಆಗಿದೆ. ಸೊ ಇಟ್ಸ್ ನಾಟ್ ದ್ಯಾಟ್. ಸೊ ಮಕ್ಕಳಲ್ಲಿ ಕೂಡ ಬಿ ಪಿಯ ತೊಂದರೆಗಳು ಕಂಡುಬರುವ ಸಾಧ್ಯತೆಗಳು ಉಂಟು, ಕಂಡು ಬರ್ತಾ ಇವೆ. ಈಗಿನ ಇದು ನೋಡಿದರೆ, ಸರ್ವೆ ನೋಡಿದರೆ ಉಂಟು, ಮಕ್ಕಳಲ್ಲಿ ಕೂಡ ಜಾಸ್ತಿಯಾಗಿ ಕಂಡು ಬರ್ತಾ ಉಂಟು ಇವಾಗ. ಇನ್ನು ಆವಾಗಲೇ ಮಾತಾಡ್ತಾ ಬಿ ಪಿ ಮಾತ್ರೆಯನ್ನು ನಿಲ್ಲಿಸಬಾರ್ದು ಅಂತಲೂ ಹೇಳಿದರೆ, ಅಕಸ್ಮಾತಾಗಿ ಬಿ ಪಿ ಮಾತ್ರೆಗಳನ್ನು ನಿಲ್ಲಿಸಿದರೆ ಪರಿಣಾಮ ಏನಾಗುತ್ತೆ? ಹೌದು, ಯೂಶಲಿ ಬಿ ಪಿ ಮಾತ್ರೆಗಳನ್ನು ಸೇವಿಸುವಾಗ ನಾವು ಟೈಮಿಗೇ ಸೇವಿಸಬೇಕಾಗತ್ತೆ. ಅದೇ ಟೈಮಿಗೆ ಯೂಶಲಿ ಸೇವಿಸಬೇಕಾಗತ್ತೆ, ದಿನನಿತ್ಯ ಸೇವಿಸಬೇಕಾಗತ್ತೆ. ಯಾವ ಕಾರಣಕ್ಕೂ ಬಿ ಪಿಯ ಮಾತ್ರೆಗಳನ್ನು ನಾವಾಗಿಯೇ ನಿಲ್ಲಿಸಲಿಕ್ಕೆ ಹೋಗಬಾರ್ದು. ವೈದ್ಯರ ಸಲಹೆವಿಲ್ಲದೆ ನಿಲ್ಲಿಸಲು ಹೋಗಲೇಬಾರ್ದು. ಇನ್ನು ಬಿ ಪಿಯ ಮಾತ್ರೆಗಳನ್ನು ನಾವು ಸಡನ್ನಾಗಿ ನಿಲ್ಲಿಸಿದಾಗ ಒಮ್ಮೊಮ್ಮೆ ಏನಾಗುತ್ತೆ, ಕೆಲವು ಮಾತ್ರೆಗಳಿಗೆ ಯೂಶ್ವಲಿ ಸ್ವಲ್ಪ ಟೈಮ್ ಹೋಗುತ್ತೆ. ಏಕಂತ ಹೇಳಿದರೆ ಏಕಂತೇಳಿ ನಾವು ತುಂಬ ಸಮಯದಿಂದ ಬಿ ಪಿಯ ಮಾತ್ರೆಯನ್ನು ನಾವು ಸೇವಿಸುವುದರಿಂದ ಸೊ ಒಂದು ಲೆವೆಲ್ ಬಂದಿರುತ್ತೆ ರಕ್ತದಲ್ಲಿ. ನಾವು ಬಿ ಪಿ ಮಾತ್ರೆ ನಿಲ್ಲಿಸಿದಾಗ ಕಾಲಕ್ರಮೇಣವಾಗಿ ಈ ಬಿ ಪಿಯ ಈ ಮಾತ್ರೆಯ ಲೆವೆಲ್, ಅದಕ್ಕೆ ಬೇಕಾಗುವ ರಕ್ತದಲ್ಲಿ ಅದರದ್ದು ಕಮ್ಮಿ ಆಗ್ತಾ ಬರುತ್ತೆ. ಮತ್ತೆ ಏನಾಗುತ್ತೆ ಅಂತೇಳಿ ಸಡನ್ನಾಗಿ ಬಿ ಪಿ ಜಾಸ್ತಿ ಆಗುತ್ತೆ. ಅಥವಾ ಕೆಲವು ಮಾತ್ರೆಗಳುಂಟು, ಒಮ್ಮೊಮ್ಮೆ ಅದು ಒಂದು ಡೋಸ್ ಸ್ಕಿಪ್ ಆದರೂ ಕೂಡ ನಾನು ಹೇಳಿದಾಗೆ ಬಿ ಪಿ ಒಮ್ಮೆಲೇ ಸಡನ್ನಾಗಿ ಶೂಟಪ್ ಆಗಿ ಅದರಿಂದ ಪರಿಣಾಮ ಆಗ್ತವೆ. ಏನಂತ ಹೇಳಿದರೆ, ಬಿ ಪಿ ಸಡನ್ನಾಗಿ ಜಾಸ್ತಿ ಆದಾಗ ಕೆಲವರಿಗೆ ಸಡನ್ನಾಗಿ ನಾನು ಹೇಳಿದೆ ಮೆದುಳಿನಲ್ಲಿ ರಕ್ತನಾಳಗಳು ಹೊಡೆದು ರಕ್ತಸ್ರಾವ ಆಗಿ ತೊಂದರೆ ಆಗುವ ಚಾನ್ಸಸ್ ಇರುತ್ತೆ. ಅಥವಾ ಕೆಲವು ಸರ್ತಿ ಹಾರ್ಟಿದು ತೊಂದರೆ ಕೂಡ ಬರುವ ಚಾನ್ಸಸ್ ಇರುತ್ತೆ. ಅಥವಾ ಸಡನ್ನಾಗಿ ಹಾರ್ಟಿನ ಮೇಲೆ ಅಧಿಕವಾಗಿ ಪರಿಣಾಮ ಬಿದ್ದು ಅವ್ರಿಗೆ ಉಸಿರಾಟದ ತೊಂದರೆ ಆಗಿ ಆಸ್ಪತ್ರೆಯಲ್ಲಿ ಅಥವಾ ICU ಅಲ್ಲಿ ಅಡ್ಮಿಟ್ ಆಗುವ ಚಾನ್ಸಸ್ ಕೂಡ ಬಂದುಬಿಡುತ್ತೆ. ಅಥವಾ ಒಮ್ಮೊಮ್ಮೆ ನಾನು ಹೇಳಿದೆ, ರಕ್ತದೊತ್ತಡ ಸಡನ್ ಜಾಸ್ತಿಯಾಗಿ ಈ ಸ್ಕ್ರೀನಿನ ಮೇಲೆ ತೊಂದರೆ ಬಿದ್ದು ಸಡನ್ನಾಗಿ ದೃಷ್ಟಿ ಕಳ್ಕೊಳ್ಳುವ ಸಂಭಾವ್ಯತೆಗಳು ಕೂಡ ಇರ್ತವೆ. ಓಕೆ, ಅಕಸ್ಮಾತಾಗಿ ಇವಾಗ ಅಧಿಕ ರಕ್ತದೊತ್ತಡ ಇದೆ ಅಂತ ಗೊತ್ತಿದ್ರೂ ಕೂಡ ಕೆಲವರು ನೆಗ್ಲೆಕ್ಟ್ ಮಾಡ್ತಾರೆ, ಚಿಕಿತ್ಸೆನೇ ಪಡೆಯಲ್ಲ. ಸೊ ಇದರ ಪರಿಣಾಮ ಏನಾಗುತ್ತೆ? ನಾನು ಮೊದಲು ಕೂಡ ನಿಮಗೆ ಹೇಳಿದ್ದೇನೆ ಇದರ ಪರಿಣಾಮ ಏನಂತ ಹೇಳಿದೆ. ರಕ್ತದೊತ್ತಡ ಜಾಸ್ತಿ ಇರುವವರಲ್ಲಿ ಸ್ಟ್ರೋಕಿನ ಚಾನ್ಸಸ್ ಜಾಸ್ತಿ, ಹಾರ್ಟ್ ಅಟ್ಯಾಕ್ ಆಗುವ ಚಾನ್ಸಸ್ ಜಾಸ್ತಿ, ಕಿಡ್ನಿಯ ಸಮಸ್ಯೆ ಜಾಸ್ತಿ, ಕಣ್ಣಿನ ದೃಷ್ಟಿ ಹೋಗುವ ಸಮಸ್ಯೆ ಜಾಸ್ತಿ. ಇನ್ನು ಕೆಲವರಲ್ಲಿ ಕಾಲುಗಳಿಗೆ ಹೋಗುವ ರಕ್ತ ಸಂಚಲನ ಕಮ್ಮಿಯಾಗಿ ಅವರಲ್ಲಿ ಕೂಡ ತೊಂದರೆಯಾಗಿ ಗ್ಯಾಂಗ್ರೀನ್ ಆಗುವ ಅಥವಾ ಸಂಚಲನ ಕಮ್ಮಿಯಾಗಿ ಆಗುವ ಸಂಭಾವ್ಯತೆಗಳು ಕೂಡ ಇರ್ತವೆ. ಸೊ ಇದು ರಕ್ತದೊತ್ತಡದ ಪರಿಣಾಮಗಳು, ಕೆಲವು ಕಂಟ್ರೋಲ್ ಮಾಡದೇ ಇಲ್ಲದಿದ್ದಾಗ ಆಗುವ ಪರಿಣಾಮಗಳು. ಓಕೆ, ಇನ್ನು ವೀಕ್ಷಕರಿಗೆ ಒಂದು ಸಂದೇಶ ನೀಡುತ್ತಾದ್ರೆ ಯಾವ ರೀತಿಯ ಆರೋಗ್ಯ ಶೈಲಿ ಇರಬೇಕು ಅಂತ? ಓಕೆ, ಒಂದು ಒಳ್ಳೆಯ ಆಹಾರ ಸೇವಿಕೆ. ನಾನು ಮೊದಲೇ ಹೇಳಿದ್ದೇನೆ ನಿಮಗೆ, ಉಪ್ಪು ಕಮ್ಮಿ, ಬೊಜ್ಜು, ಫ್ರೈಡ್ ಐಟಮ್ಸ್, ಫ್ಯಾಟ್ ಇರುವ ಆಹಾರಗಳನ್ನು ನಾವು ಕಮ್ಮಿಯಾಗಿ ಸೇವಿಸಬೇಕು. ಫ್ರೂಟ್ಸ್, ವೆಜಿಟೇಬಲ್ಸನ್ನು ನಾವು ಅಧಿಕವಾಗಿ ಸೇವಿಸಬೇಕು. ಆದಷ್ಟು ಮನೆಯಲ್ಲಿ ತಯಾರಿಸಿದ ಆಹಾರವನ್ನೇ ಸೇವಿಸುವುದು ಉತ್ತಮ. ಪ್ರೊಸೆಸ್ಡ್ ಫುಡ್ಸ್, ಟಿನ್ಡ್ ಫುಡ್ಸ್, ಪ್ರಿಸರ್ವ್ಡ್ ಫುಡ್ಸ್ ಅದನ್ನು ಆದಷ್ಟು ಕಮ್ಮಿ ಮಾಡಬೇಕು. ದೈಹಿಕವಾಗಿ ಆ್ಯಕ್ಟಿವ್ ನಾವಾಗಿರಬೇಕು, ಅಂದರೆ ವ್ಯಾಯಾಮ ಮಾಡಬೇಕು. ಮೇ ಬಿ ಯೋಗ ಅಥವಾ ಡೈಲಿ ಫಿಸಿಕಲ್ ಆ್ಯಕ್ಟಿವಿಟಿ, ಡೈಲಿ ವಾಕಿಗೆ ಹೋಗೋದು. ಮೇ ಬಿ ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಆಫ್ ಡೈಲಿ ವಾಕ್, ಅಥವಾ ಸ್ವಿಮ್ಮಿಂಗ್, ಸೈಕ್ಲಿಂಗ್, ಜಾಗಿಂಗ್, ಎನಿಥಿಂಗ್ ವಿಚ್ ಎವರ್ ಕೀಪ್ಸ್ ಯುವರ್ ಫಿಸಿಕಲ್ ಆ್ಯಕ್ಟಿವಿಟಿ ಗುಡ್. ಮದ್ಯಪಾನ, ಧೂಮ್ರಪಾನ ಆದಷ್ಟು ಅವಾಯ್ಡ್ ಮಾಡಬೇಕು. ರಾದರ್ ಟು ಸ್ಟಾಪ್ ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್. ಇನ್ನು ಸ್ಟ್ರೆಸ್, ಈಸಿ ಟು ಸೇ ಬಟ್ ಡಿಫಿಕಲ್ಟ್ ಟು ಪ್ರಾಕ್ಟೀಸ್. ಎಷ್ಟು ಹೇಳಿದರೂ ಮನುಷ್ಯರಾದ ನಾವು ಒತ್ತಡಕ್ಕೆ ಬಂದೇ ಬಿಡ್ತೇವೆ. ಆದರೆ ವಿ ನೀಡ್ ಟು ಪ್ರಾಕ್ಟೀಸ್ ಅಂತ ಹೇಳಿದರೆ ಟು ಬ್ರಿಂಗ್ ಡೌನ್ ಅವರ್ ಸ್ಟ್ರೆಸ್. ಸೊ ವಿತ್ ದ್ಯಾಟ್ ಐ ಥಿಂಕ್ ವಿ ಕ್ಯಾನ್ ಹತೋಟಿಯಲ್ಲಿ ರಕ್ತದೊತ್ತಡವನ್ನು ಹತೋಟಿಯಲ್ಲಿ ಕೂಡ ತರಬಹುದು, ಆಗದಾಗೆ ಕೂಡ ನೋಡಬಹುದು. ಮತ್ತು ಅದರಿಂದ ಆಗುವ ದುಷ್ಪರಿಣಾಮಗಳು ಇನ್ ಟೋಟಲ್, ಮತ್ತು ಇದರಿಂದ ಆಗುವ ದುಷ್ಪರಿಣಾಮಗಳನ್ನು ಕೂಡ ನಾವು ತಡೆಗಟ್ಟಬಹುದು. ಓಕೆ, ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ನಮಗೆ ನೀಡಿದ್ರಿ, ಧನ್ಯವಾದಗಳು ಡಾಕ್ಟರ್. ವೀಕ್ಷಕರೇ, ಒತ್ತಡದ ಜೀವನದಲ್ಲಿ ಆರೋಗ್ಯ ಜೋಪಾನ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24/7.